हमें उद्धार देने के पीछे और इस मसीह जीवन में हमें लाने के पीछे परमेश्वर का एक उद्देश्य है। वो उद्देश्य है कि हम यीशु मसीह के समान बदल जाए। ನಮಗೆ ರಕ್ಷಣೆ ಕೊಟ್ಟದ್ರ ವಿಷಯ, ನಾವು ದೇವರ ಮಕ್ಕಳಾಗುವುದಕ್ಕೆ ಆಗುವಂತ ಉದ್ದೇಶ ಅದು ಕರ್ತನಾದ ಯೇಸು ಕ್ರಿಸ್ತನ ಹಾಗೆ, ದೇವರ ಮಗನ ಹಾಗೆ ಆಗುವಂತ ಉದ್ದೇಶ ಒಂದೇ ದೇವರಿಗಾಗಿದೆ। तब हमारे आत्मिक जीवन के दरमियान होने वाली एक और घटना है हमारी शादी और पारिवारिक जीवन, और वो पारिवारिक जीवन के पीछे भी परमेश्वर का उद्देश्य यह है कि हम पारिवारिक जीवन के द्वारा पति पत्नी को और पत्नी पति को यीशु मसीह के स्वभाव में बदलने के लिए एक दूसरे को मदद कर सके। ದೇವರು ನಮ್ಮನ್ನು ಮನುಷ್ಯರಾಗಿ ಉಂಟು ಮಾಡಿದ್ದು ಮತ್ತು ನಮ್ಮಲ್ಲಿ ಆ ದೇವರ ಮಗನ ಚಿತ್ರ, ಆ ಒಂದು ಸಾರೂಪ್ಯ ನೋಡಬೇಕೆಂದು ಬಯಸಿದ್ದಲ್ಲಿ, ಈಗ ಪುರುಷ ಮತ್ತು ಸ್ತ್ರೀ ಅವರನ್ನು ಕುಟುಂಬವಾಗಿ ಆತನು ಸ್ಥಾಪಿಸಿ, ಕುಟುಂಬ ಸಹ ಆ ದೇವರ ತನ್ನ ಉದ್ದೇಶ ಯಾಕೆ ಈ ಕುಟುಂಬವನ್ನು ಸ್ಥಾಪಿಸಿದನು, ಆ ಉದ್ದೇಶವೂ ಸಹ ಪರಿಪೂರ್ಣವಾಗುವುದಕ್ಕಾಗಿ ತನ್ನ ಮಗನ ಹಾಗೆ ಆ ಸಾರೂಪ್ಯ ಉಳ್ಳವರು ಪುರುಷನು ಸ್ತ್ರೀಯು ಆಗಬೇಕೆಂದು ದೇವರ ಉದ್ದೇಶವಾಗಿದೆ। इन बातें कहते समय मैं आपको एक बात याद दिलाना चाहता हूँ, इन सारी बातें जो हम लोग सीख रहे हैं ये बाइबल की बिल्कुल बुनियादी बातें हैं जो हर किसी को मानना ही होगा। ಇದು ನಾವು ಕಲಿಯುತ್ತಾ ಇದ್ದೇವೆ, ಆದ್ರೆ ಸತ್ಯವೇದದ ಮೂಲಭೂತ ಶಿಕ್ಷಣವಾಗಿದೆ ಇದು, ಮತ್ತು ಯಾರೇ ಆಗಲಿ ಅದನ್ನು ಒಪ್ಪಿಕೊಳ್ಳಲೇಬೇಕು। हम इतनी सारी बातें जो हमारे पिछले सत्र में मनन किए थे, ಇಷ್ಟು ಎಲ್ಲಾ ವಿಷಯಗಳನ್ನು ನಾವು ಕಳೆದ ಬಾರಿಗೆ ಅಧ್ಯಯನ ಮಾಡಿದೆವು। हम विषय को यही से ही आगे की ओर जारी रखेंगे। ಮತ್ತು ಈ ವಿಷಯವನ್ನು ಇಲ್ಲಿಂದಲೇ ಮುಂದುವರಿಸ್ತಾ ಇದ್ದೇವೆ। तो हमने देखा है पारिवारिक जीवन का भी उद्देश्य है कि हम एक दूसरे को अथवा पति पत्नी को पत्नी पति को यीशु मसीह के स्वभाव में बदलने के लिए मदद करें। ಕುಟುಂಬ ಜೀವಿತವನ್ನು ಸಹ ದೇವರು ತನ್ನ ಉದ್ದೇಶದ ಪೂರ್ವಕ ಹಾಗೆ ಆ ಕ್ರಿಸ್ತನ ಹಾಗೆ ನಾವು ಪುರುಷರು ಸ್ತ್ರೀಯರು ಆಗಿರಬೇಕೆಂದು ದೇವರ ಉದ್ದೇಶವಾಗಿದೆ। लेकिन ये कार्य कोई भी मनुष्य जो है खुद अपने अंदर कर नहीं सकता। ಆದ್ರೆ ಮನುಷ್ಯನು ಯಾರು ಇದನ್ನು ತನ್ನಲ್ಲಿ ಅದನ್ನು ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ। ये कार्य करने वाला किसी और व्यक्ति है, ಇದನ್ನು ಮಾಡುವಂತವರು ಅದು ಬೇರೆ ವ್ಯಕ್ತಿಯಾಗಿದ್ದಾರೆ, और वो व्यक्ति है परमेश्वर का पवित्र आत्मा। ಆ ವ್ಯಕ್ತಿ ದೇವರ ಪರಿಶುದ್ಧಾತ್ಮನು हमारे अंदर यीशु मसीह के समान बदलते हुए यहाँ तक हमारा शरीर भी यीशु मसीह के समान बदलने की वो क्रिया हमारे अंदर पवित्र आत्मा शुरू करता है, पवित्र आत्मा पूर्ण भी करता है। ನನ್ನಲ್ಲಿರುವಂತಹ ಆ ಕ್ರಿಸ್ತನ ಸಾರೂಪ್ಯ ಆಗುವಂತದ್ದು, ನನ್ನ ದೇಹದಲ್ಲಿ ಆ ಕ್ರಿಸ್ತನ ಎಲ್ಲ ಗುಣಗಳನ್ನು ನಾವು ಅನುಭವಿಸುವಂತದ್ದು ಮಾಡುವಂತದ್ದು, ಅದು ಎಲ್ಲವೂ ಪರಿಶುದ್ಧಾತ್ಮನೇ ಆರಂಭಿಸುತ್ತಾನೆ ಮತ್ತು ಪೂರ್ಣವೂ ಮಾಡುತ್ತಾನೆ। आपको मालूम होगा, फिर भी मैं उस पद आपको दिखाना चाहता हूँ। रोमियो की पत्री 8 अध्याय उसकी 23वीं पद, ನಾವು ಅದನ್ನು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಅದನ್ನು ಓದುತ್ತೇವೆ। कृपया कोई उसको हिंदी में पढ़ ले। ಯಾರಾದರೂ ಹಿಂದಿಯಲ್ಲಿ ಓದಿದರೆ ಒಳ್ಳೆಯದು। ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ ಅದರ 23ನೇ ವಾಕ್ಯ, रोमन्स 8:23। और केवल वही नहीं पर हम भी जिनके पास आत्मा का पहला फल है आप ही अपने में कराहते हैं और ले बालक होने की अर्थात अपनी देह के छुटकारे की बाट जोहते हैं। इस भाग में पौलुस कह रहा है कि पवित्र आत्मा एक व्यक्ति के अंदर जब आ जाता है उसके अंदर सबसे पहले क्या परिणाम होता है। ಈಗ ಇಲ್ಲಿ ನಾವು ನೋಡುವಂಥದ್ದು, ಯಾವ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ಆತನು ಆ ವ್ಯಕ್ತಿಯಲ್ಲಿ ಬರುವಾಗ ಏನು ಅದರಲ್ಲಿ ಬದಲಾಗುತ್ತದೆ। पवित्र आत्मा एक व्यक्ति के अंदर जब आ जाता है उसके अंदर यीशु मसीह के स्वरूप में बदलने के लिए या अपने पाप से प्रदूषित शरीर से बचकर यीशु मसीह के पवित्र रूप में पवित्र शरीर में बदलने की एक कराहट उसके अंदर शुरू हो जाता है। ಒಂದು ಆ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುವುದಕ್ಕೆ ಆರಂಭ ಮಾಡಿದ ಕ್ಷಣದಿಂದಲೇ ಆತನು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಆ ಸ್ವಭಾವ ಆಗಲಿ ಅಥವಾ ಆ ಯೇಸು ಕ್ರಿಸ್ತನ ಹಾಗಿರುವಂತಹ ಎಲ್ಲ ಗುಣಗಳು ನಮ್ಮಲ್ಲಿ ಇರುವಂತಹ ಈ ಪಾಪದ ದೆಸೆಯಿಂದ ಪ್ರದೂಷಿತವಾಗಿರುವಂತಹ ದೇಹವೇ ಬದಲಾಗುವುದಕ್ಕಾಗಿ ಅದು ಒಳಗೆ ನರಳಾಡುತ್ತದೆ।
वहां पर एक शब्द इस्तेमाल किया है कराहट। ಕನ್ನಡದಲ್ಲಿಯೂ ಒಂದು ಪದ ಅಲ್ಲಿ ಬರೆಯಲ್ಪಟ್ಟಿದೆ, ನಮ್ಮೊಳಗೆ ನರಳುತ್ತೇವೆ. इंग्लिश में ग्रोन करके शब्द इस्तेमाल किया। ನರಳಾಡುತ್ತೇವೆ ಎಂಬ ಪದ ಅಲ್ಲಿದೆ. क्या है कराहट? ಆ ನರಳುವಂತದ್ದು ಏನಾಗಿದೆ? मान लीजिए मेरी जो अंगुली है उस दरवाजे के बीच में फंस गया। ನನ್ನ ಬೆರಳು ಒಂದು ಬಾಗಿಲ ಮಧ್ಯದಲ್ಲಿ ಸಿಕ್ಕಿಕೊಂಡಿತು ಅಂತ ತಿಳ್ಕೊಳ್ರಿ. अब मेरा हो या आप में से किसी का भी अंगुली उस दरवाजे में फंस गया है तो हम क्या करेंगे? हम कोशिश करेंगे कैसे भी हो इस अंगुली को उसमें से खींच कर बाहर निकाले। ನನ್ನದಾಗ್ಲಿ ನಿಮ್ಮದಾಗ್ಲಿ ಯಾರ್ದಾದ್ರೂ ಬೆರಳು ಆ ಬಾಗಿಲ ಮಧ್ಯದಲ್ಲಿ ಸಿಕ್ಕಿಕೊಂಡ್ರೆ ಅದು ಹೇಗಾದ್ರೂ ಬಿಡಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡುವೆವು. उस अंगुली जब खींचते हैं तो हमारे अंदर से एक आवाज निकले, ऐसे एक आवाज निकलेगा ना, और उसी को ग्रोनिंग कहते हैं। ನಮ್ಮ ಆ ಒಂದು ಬಿಡಿಸಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ನಾವು ನರಳುವಾಗ ಒಂದು ಶಬ್ದ ಎಂಬ ಶಬ್ದ ಬರ್ತದೆ, ಅದೇ ನರಳಾಡುವಿಕೆ ಆಗಿದೆ. और यहाँ पर पौलुस कह रहा है एक व्यक्ति के अंदर में पवित्र आत्मा जब आ जाता है उसको इस पाप से प्रदूषित शरीर से यीशु मसीह के पवित्रता की ओर बदलने का एक तीव्र इच्छा, एक कराहट उसके अंदर शुरू हो जाता। ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುತ್ತಾನೆ. ಆ ವಾಸ ಮಾಡಿರುವಂತ ಪವಿತ್ರಾತ್ಮನು ನನ್ನ ದೇಹವನ್ನು ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಗಿಸಲಿಕ್ಕೆ, ರೂಪಿಸಲಿಕ್ಕೆ ಅದು ಒಳಗೆ ಆ ಮನುಷ್ಯನಲ್ಲಿ ನರಳಾಡುತ್ತದೆ ಎಂದು ನಾವು ನೋಡುತ್ತೇವೆ. और मैं आपको बताना चाहता हूं, मैं और आप उद्धार पाया है करके, उद्धार अगर पाया है तो उसका सबसे बड़ा प्रमाण भी ये कराहट ही है। ಒಂದು ವೇಳೆ ನಾನು ನೀನು ರಕ್ಷಣೆ ಹೊಂದಿದ್ದೇವೆ ಎಂದು ಒಂದು ಆಲೋಚನೆ ನಮ್ಮ ಬುದ್ಧಿ ಜ್ಞಾನಕ್ಕೆ ಇರುವುದಾದ್ರೆ ಈ ಒಂದು ನರಳಾಡುವಿಕೆ ಅದಕ್ಕೆ ಒಂದು ಉದಾಹರಣೆ ಆಗಿದೆ. हम ब्रदरन लोग जो है वचन अच्छा से जानने वाले हैं या जानते हैं करके दावा करने वाले हैं। ನಾವು ಸಹೋದರ ಸಭೆಯವರು ವಾಕ್ಯ ಬಲ್ಲವರಾಗಿದ್ದೇವೆ ಎಂದು ಹೇಳುತ್ತೇವೆ ಅಥವಾ ನಮಗೆ ಗೊತ್ತಿದೆ ಎಂದು ನಾವು ತೋರಿಸ್ತಾ ಇದ್ದೇವೆ. हम लोगों से अक्सर पूछते हैं उद्धार पाए हैं क्या, तो हम लोग पूछते हाँ पा लिए। ನಮಗೆ ಕೇಳ್ತಾರೆ ಜನರು, ರಕ್ಷಣೆ ಆಗಿದೆಯಾ? ಹೌದು, ರಕ್ಷಣೆ ಹೊಂದಿದ್ದೇವೆ. उसका क्या प्रमाण है? ಅದಕ್ಕೆ ಏನು ಪ್ರಮಾಣ? हाँ पवित्र आत्मा मिला, ನಮಗೆ ಪರಿಶುದ್ಧಾತ್ಮನು ಸಿಕ್ಕಿದೆ ಎಂದು ಹೇಳ್ತೀರಿ. वास्तव में ये एक ऐसा जवाब है कि उसके आगे कोई कुछ नहीं पूछ सकता। ಈ ಒಂದು ಉತ್ತರ ಈ ರೀತಿಯಾಗಿದೆ, ಅದರ ಮುಂದೆ ಯಾರು ಏನು ಕೇಳಲಿಕ್ಕಿಲ್ಲ. क्योंकि पूछने वाला बोल भी नहीं सकते हैं कि इनके अंदर पवित्र आत्मा है कि नहीं, मैं तो दिखा भी नहीं पाऊंगा. ಯಾಕಂದ್ರೆ ಕೇಳುವಂತವರಿಗೂ ಸಹ ಹೇಳಲಿಕ್ಕೆ ಆಗುವುದಿಲ್ಲ ಆ ವ್ಯಕ್ತಿಯಲ್ಲಿ ಪವಿತ್ರಾತ್ಮ ಇದೆ ಎಂದು, ಮತ್ತು ತೋರಿಸಲಿಕ್ಕೂ ಆಗುವುದಿಲ್ಲ. हाँ, ये कहने के बाद फिर हमारी सोच है कि हमें कैसे भी जीने की आजादी है। ಒಂದು ವೇಳೆ ಈ ಮಾತನ್ನು ಹೇಳಿದ ಮೇಲೆ ನಾನು ಹೇಗೆ ಬೇಕಾದ ಹಾಗೆ ಜೀವಿಸಬಹುದು. मेरा उद्धार हो गया है इसलिए पवित्र आत्मा मुझे मिल गया है, अब मैं कैसे भी जी सकता हूँ. ನನಗೆ ರಕ್ಷಣೆ ಆಗಿದೆ, ನನಗೆ ಪರಿಶುದ್ಧಾತ್ಮ ಸಿಕ್ಕಿದ್ದಾನೆ, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಜೀವಿಸಬಹುದು. बहुत सारे लोग जो है उद्धार नहीं पाते हुए भी इस गलत फहमी में जी रहे हैं कि उनके अंदर पवित्र आत्मा है. ಅನೇಕರು ತಾವು ರಕ್ಷಣೆ ಹೊಂದದಿದ್ದರೂ ಸಹ ರಕ್ಷಣೆ ಹೊಂದಿದ್ದೇವೆ ಎಂಬ ಒಂದು ತಪ್ಪು ತಿಳುವಳಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ. मेरे प्यारो, आप वास्तव में उद्धार पाए हैं तो आपके अंदर पाप से अलग होकर यीशु मसीह के स्वभाव में बदलने की एक तीव्र इच्छा आपके अंदर होगी. ಒಂದು ವೇಳೆ ನೀವು ರಕ್ಷಣೆ ಹೊಂದಿದ್ದಾಗಿದ್ದಲ್ಲಿ ಪರಿಶುದ್ಧಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಮತ್ತು ನೀವು ಆ ಕ್ರಿಸ್ತನ ಹಾಗೆ ಆಗುವುದಕ್ಕಾಗಿ ಪಾಪದಿಂದ ಬಿಡುಗಡೆ ಹೊಂದಿ ಹೇಗಾದ್ರೂ ನಾನು ಈ ಪಾಪದಿಂದ ದೂರ ಆಗಬೇಕೆಂಬ ಆ ಪ್ರಯಾಸ ನಿಮ್ಮಲ್ಲಿ ಉಂಟಾಗುವಂತದ್ದಾಗಿದೆ. वो इच्छा अगर किसी के अंदर नहीं है तो मैं विनती करना चाहता हूं, आप इस बात को अवश्य परखें कि आप उद्धार पाए हैं कि नहीं. ಒಂದು ವೇಳೆ ಈ ಒಂದು ಇಷ್ಟ ಅಥವಾ ಇಚ್ಛೆ ಇಲ್ಲದೇ ಇದ್ರೆ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ, ನಿಮ್ಮ ಅಷ್ಟಕ್ಕೆ ನೀವೇ ಪರೀಕ್ಷಿಸಿಕೊಳ್ಳ್ರಿ. मैं आपको बताना चाहता हूं
वचन में हमारा ज्ञान उद्धार का प्रमाण नहीं है। ನಮಗೆ ಒಂದು ವೇಳೆ ವಾಕ್ಯ ಜ್ಞಾನ ಇರುವುದಾದ್ರೆ ಇದು ರಕ್ಷಣೆಯ ಗುಣ ಅಲ್ಲವೇ ಅಲ್ಲ. मैं यहाँ खड़े होकर के कितने भी थियोलॉजी आपको सिखाऊं, मेरा थियोलॉजी का ज्ञान इस बात का प्रमाण नहीं है कि मेरा उद्धार हुआ है। ನಾನು ಎಷ್ಟು ನಿಮಗೆ ದೈವಶಾಸ್ತ್ರವನ್ನು ಕಲಿಸಿದರೂ ಈ ದೈವಶಾಸ್ತ್ರ ಜ್ಞಾನ ನನ್ನ ರಕ್ಷಣೆಗೆ ಪ್ರಮಾಣ ಇಲ್ಲವೇ ಇಲ್ಲ. और यदि मैं अच्छा से गीत गाना जानता हूँ, वो इस बात का प्रमाण नहीं है कि मेरा उद्धार हुआ है। ನಾನು ಒಳ್ಳೆ ರೀತಿಯಿಂದ ಹಾಡುಗಳನ್ನು ಹಾಡುತ್ತೇನೆ ಎಂದು ಹೇಳುವುದಾದ್ರೆ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಅಲ್ಲ. मैं बिना रुके हर रविवार को आराधना में भाग लेता हूँ, अच्छी बात है, लेकिन ये इस बात का प्रमाण नहीं है कि मेरा उद्धार हुआ है। ಒಂದು ವೇಳೆ ನೀವು ಕ್ರಮಾನುಸಾರವಾಗಿ ಎಲ್ಲ ಭಾನುವಾರ ತಪ್ಪದೆ ಕರ್ತನ ಆರಾಧಿಸ್ತೀರಿ ಎಂದು ಹೇಳುವುದಾದ್ರೆ ಇದು ನಿಮ್ಮ ರಕ್ಷಣೆಯ ಪ್ರಮಾಣ ಅಲ್ಲವೇ ಅಲ್ಲ. इससे भी खतरनाक एक और बात है। ಇದಕ್ಕಿಂತಲೂ ಒಂದು ಕಠಿಣವಾದ ಮಾತು ಇದೆ. मान लीजिए मैं आम तौर पर जो बड़े बड़े पाप होते हैं वो सब मैं नहीं करता। ನೀವು ಹೇಳಬಹುದು, ನಾವು ಒಂದು ವೇಳೆ ದೊಡ್ಡ ದೊಡ್ಡ ಪಾಪಗಳು ನಾನೇನು ಮಾಡ್ತಾ ಇಲ್ಲ ಬಿಡಿ, मैं व्यभिचार नहीं करता, ನಾನು ವ್ಯಭಿಚಾರ ಮಾಡುವುದಿಲ್ಲ, मैं चोरी नहीं करता, ಕಳ್ಳತನ ಮಾಡುವುದಿಲ್ಲ, मैं झूठ नहीं बोलता, ನಾನು ಸುಳ್ಳು ಹೇಳುವುದಿಲ್ಲ, मैं घूस नहीं लेता, ನಾನು ಯಾವುದೇ ಲಂಚ ತೆಗೆದುಕೊಳ್ಳುವುದಿಲ್ಲ, मैं इस तरह के पाप सब नहीं करता। ಇಂಥ ಪಾಪಗಳನ್ನು ನಾನು ಮಾಡ್ತಾ ಇಲ್ಲ ಬಿಡಿ. ये भी इस बात का प्रमाण नहीं है कि मेरा उद्धार हुआ है। ಇಷ್ಟೆಲ್ಲ ನೀ ಮಾಡ್ತಾ ಇಲ್ಲ ಸರಿ, ಇದರಿಂದ ನೀನು ರಕ್ಷಣೆ ಹೊಂದಿದ್ದೀಯ ಎಂದು ಹೇಳಲಿಕ್ಕೆ ಆಗೋದು. ये सब मैं नहीं करता हूँ तो मैं एक अच्छा इंसान हूँ। ಇದೆಲ್ಲ ಮಾಡುವುದಿಲ್ಲ ಅಂತಂದ್ರೆ ನೀನು ಒಬ್ಬ ಒಳ್ಳೆ ಮನುಷ್ಯನಾಗಿದ್ದೀಯ ಅಷ್ಟೇ. I am a morally good person. ನಾನು ನೈತಿಕವಾಗಿ ಒಳ್ಳೆ ಪುರುಷನು ಮನುಷ್ಯನು ಆಗಿದ್ದೇನೆ. फिर उद्धार का प्रमाण क्या है? ಮತ್ತು ರಕ್ಷಣೆಯ ಒಂದು ಪ್ರಮಾಣ ಏನಾಗಿರಬಹುದು? बाइबल हमें ये नहीं सिखाती है कि अच्छा इंसान बनो। ಸತ್ಯವೇದ ಎಂದಿಗೂ ಈ ರೀತಿಯಾಗಿ ಕಲಿಸಿಕೊಡುವುದಿಲ್ಲ, ನೀನು ಒಬ್ಬ ಒಳ್ಳೆ ಮನುಷ್ಯನಾಗು. कई लोगों के चेहरे में मैं देख रहा हूँ कि कुछ शक और संदेह, ये आदमी क्या सिखा रहा। ಕೆಲವರಲ್ಲಿ ನಾನು ನಿಮ್ಮ ಮುಖಗಳನ್ನು ನೋಡುವಾಗ ನನಗೆ ಗೊತ್ತಾಗ್ತದೆ ಈ ಮನುಷ್ಯನು ಏನ್ ಕಲಿಸ್ತಾ ಇದ್ದಾನೆ ಅಂತ. आप सही सुना, मैंने यही कहा, बाइबल हमें नहीं सिखाती है कि अच्छा इंसान बनो। ನಾನು ನಿಮಗೆ ಸತ್ಯವನ್ನೇ ಹೇಳಿದ್ದೇನೆ, ಸತ್ಯವೇದ ಎಂದಿಗೂ ಇದನ್ನು ಕಲಿಸಿಕೊಡುವುದಿಲ್ಲ, ನೀವು ಒಳ್ಳೆ ಮನುಷ್ಯರಾಗರಿ ಎಂದು. बाइबल क्या सिखाती है मालूम है? ಸತ್ಯವೇದ ಏನ್ ಕಲಿಸಿಕೊಡ್ತದೆ ಗೊತ್ತಾ? बाइबल सिखाती है कि हम यीशु मसीह के जैसे बनो। ಸತ್ಯವೇದ ಹೇಳುತ್ತದೆ ನೀವು ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆಗಿರಿ. बाइबल हमें यही सिखाती है कि हम यीशु मसीह के जैसे बनो। ಸತ್ಯವೇದ ಹೇಳುತ್ತದೆ ನಾವು ಯೇಸು ಕ್ರಿಸ್ತನ ಹಾಗೆ ಆಗಬೇಕು. इस दुनिया का एक भी अच्छा इंसान यीशु मसीह के तुल्य नहीं है। ಈ ಲೋಕದಲ್ಲಿ ಯಾವುದೇ ಒಳ್ಳೆ ಮನುಷ್ಯನಾಗಲಿ ಆತನು ಯೇಸು ಕ್ರಿಸ್ತನಿಗೆ ಸಮಾನ ಅಲ್ಲ. तो एक व्यक्ति वास्तव में उद्धार पाया है तो उसके अंदर यीशु मसीह के समान बदलने की एक तीव्र इच्छा होगी। ಒಬ್ಬ ಮನುಷ್ಯನು ರಕ್ಷಣೆ ಹೊಂದಿದ್ದಾನಂತಂದ್ರೆ ಆತನು ಯೇಸು ಕ್ರಿಸ್ತನ ಸಾರೂಪ್ಯ ಹೊಂದುವುದಕ್ಕಾಗಿ ತೀವ್ರವಾಗಿ ಇಚ್ಛೆ ಉಂಟಾಗುವುದು. ये इच्छा हमारे अंदर कौन डालता है? ಈ ಇಷ್ಟ, ಇದು ಇಚ್ಛೆ ಯಾರು ನಮ್ಮಲ್ಲಿ ಹಾಕುತ್ತಾರೆ? कौन डालता है? ಯಾರು ಹಾಕ್ತಾರೆ? पवित्र आत्मा डालता है। ಪರಿಶುದ್ಧಾತ್ಮನು ಹಾಕ್ತಾನೆ. ಆಮೆನ್. पवित्र आत्मा डालता है। ಪರಿಶುದ್ಧಾತ್ಮನೇ ಅದನ್ನು ಪ್ರೇರೇಪಿಸುತ್ತಾನೆ. हाँ, तो ये अब यीशु मसीह के स्वभाव में बदलना हो तो पवित्र आत्मा चाहिए। ಈ ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವದಲ್ಲಿ ನೀವು ಸಾರೂಪ್ಯ ಉಳ್ಳವರಾಗಬೇಕಾದ್ರೆ ಪರಿಶುದ್ಧಾತ್ಮನೇ ಬೇಕು. पवित्र आत्मा को कहाँ मिलेगा? ಈಗ ಪರಿಶುದ್ಧಾತ್ಮನು ಎಲ್ಲಿ ಸಿಕ್ಕುವನು? अच्छे रफ्तार में गीत गाकर ताली बजाने से मिलेगा? ಒಳ್ಳೆ ಹಾಡನ್ನು ಜೋರಾಗಿ ಹಾಡಿ ಕೈ ಚಪ್ಪಾಳಿ ತಟ್ಟುವುದಾದ್ರೆ ಪರಿಶುದ್ಧಾತ್ಮನು ಸಿಗುತ್ತಾನೋ? साथ में अच्छा ड्रम बजाने से मिलेगा? ಒಳ್ಳೆ ಒಂದು ಡ್ರಮ್ ಹೊಡಿದರೆ ಸಿಗುತ್ತಾನೋ? कोई कुछ नहीं बोल रहे। ನೀವ್ ಯಾರು ಏನ್ ಹೇಳ್ತಾ ಇಲ್ಲ ಅಲ್ರಿ? बहुत सारे लोग कहते हैं मैं गीत गा रहा था, 40 दिन को उपवास में बैठा था, मुझे पवित्र आत्मा मिल गया। ನಾನು 40 ದಿವಸ ಉಪವಾಸದಲ್ಲಿ ಇದ್ದೆ, ತುಂಬಾ ಹಾಡುಗಳನ್ನು ಹಾಡ್ತಾ ಇದ್ದೆ, ನನಗೆ ಪರಿಶುದ್ಧಾತ್ಮ ಸಿಕ್ತೆಂದು ಹೇಳುತ್ತಾರೆ ಜನರು. हम लोगों के पास ये सब होता नहीं है, इसलिए हम लोगों के बारे में कहते हैं इन लोगों के पास क्या नहीं है। ನಮ್ಮಲ್ಲಿ ಇದೆಲ್ಲ ನಡೀತಾ ಇಲ್ಲ, ಹಾಗಾಗಿ ನಮ್ಮವರು ನಮ್ಮ ಬಗ್ಗೆ ಜನರು ಏನ್ ಹೇಳ್ತಾರೆ ಗೊತ್ತಾ? लोग के पास पवित्र आत्मा नहीं है। ಇವರಲ್ಲಿ ಪವಿತ್ರಾತ್ಮನೇ ಇಲ್ಲ ಎಂದು. पवित्र आत्मा कैसे मिलेगा? ಪವಿತ್ರಾತ್ಮ ಹೇಗೆ ಸಿಕ್ಕುವುದು?
कहाँ लिखा है? ಎಲ್ಲಿ ಬರ್ತದೆ? नहीं। हाँ, कौन बोल रहे हैं? एफिशिएंस। ये मैं पूछता हूँ, ब्रदर एंड असेंबलीज में हम लोग मस्तिष्क में कुछ कुछ भर के रखा है, लेकिन हम लोग कहाँ है पूछेगा तो नहीं मालूम। ಹಾ, ನಾವು ನಮ್ಮ ತಲೆಯಲ್ಲಿ ಕೆಲವೊಂದು ವಾಕ್ಯಗಳಿದೆ, ಆದ್ರೆ ನಮಗೆ ಸಹೋದರ ಸಭೆಗಳಲ್ಲಿ ವಾಕ್ಯದಲ್ಲಿ ಇದೆ ಗೊತ್ತಿದೆ, ಆದ್ರೆ ಎಲ್ಲಿದೆ ಅಂತ ಅದು ಗೊತ್ತಿಲ್ಲ. ऐसा नहीं है, आप पूछने वाले को जवाब देने के लिए आप तैयार रहना है। ಆ ಕೇಳುವಂತವರಿಗೆ ಉತ್ತರ ಕೊಡ್ಲಿಕ್ಕೆ ಸಿದ್ಧರಾಗಿರ್ರಿ. एफेसियों की पत्री पहला अध्याय उसके 13-14 पढ़िए। ಮೊದಲನೇ ಅಧ್ಯಾಯ ಎಫೆಸ ಬರೆದ ಪತ್ರಿಕೆ 13-14 ವಾಕ್ಯ ಓದ್ರಿ. पढ़िए ಓದ್ರಿ. ಎಫೆಸ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 13-14. हाँ, हिंदी में और उसी में तुम पर भी जब तुमने एफेसोस के विश्वासियों से पौलुस कह रहा है, उसी में तुम पर भी जब तुमने सत्य का वचन सुना, जो तुम्हारा उद्धार का सुसमाचार है, तो प्रतिज्ञा किए हुए पवित्र आत्मा की छाप लगी। ನಾವು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೇವೆ. कैसे, कब मिला? ಯಾವಾಗ ಸಿಕ್ತು? ಓದ್ರಿ. जब परमेश्वर के वचन अर्थात उद्धार का सुसमाचार पर विश्वास किया तो पवित्र आत्मा की छाप लगी। ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿದಾಗ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನಮಗೆ ಆ ಪರಿಶುದ್ಧಾತ್ಮನ ಮುದ್ರೆ ಆಯಿತು. हाँ, इसी प्रकार पवित्र आत्मा मिले हुए व्यक्ति के अंदर ही यीशु मसीह के समान बदलने की इच्छा उत्पन्न होती है। ಈ ರೀತಿಯಾಗಿ ಯಾರಿಗೆ ಪರಿಶುದ್ಧಾತ್ಮನು ಸಿಕ್ಕಿದಾನೋ ಹೊಂದಿದಾನೋ ಅವನು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾವಣೆ ಆಗುವುದಕ್ಕೆ ಪ್ರಯಾಸ ಪಡುತ್ತಾನೆ, दूसरे में नहीं। ಇಲ್ಲದಿದ್ರೆ ಬೇರೆ ಪ್ರಯತ್ನದಿಂದ ಆಗುವುದಿಲ್ಲ. तो हमारे पिछले सत्र में हमने देखा, हमारे आत्मिक जीवन का उद्देश्य यीशु मसीह के अनुसार बदलना है। स्वाभाविक है कि हमारा पारिवारिक जीवन भी हमारे आत्मिक जीवन से जुटी हुई बात है। उस जीवन का भी उद्देश्य यीशु मसीह के अनुसार बदलना है, और ये बदलाहट पवित्र आत्मा ला सकता है, और पवित्र आत्मा उद्धार पाए हुए व्यक्ति में ही हो सकता है। ಒಂದು ವೇಳೆ ಒಬ್ಬ ಮನುಷ್ಯನು ಆತನು ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಹೋಗಬೇಕಾಗಿದ್ದಲ್ಲಿ ಆತನು ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಂಬಿದ್ದಾನೆ ಮತ್ತು ಆ ನೈತಿಕ ಸ್ವಭಾವಗಳನ್ನು ಹೊಂದುತ್ತಾ ಇದ್ದಾನೆ, ಅವಾಗ ಆತನ ಗುಣವನ್ನು ಹೊಂದುವನು. ಅದನ್ನೇ ಕುಟುಂಬದಲ್ಲಿಯೂ ಆ ರೀತಿಯಾಗಿ ಆಗೋದು. ಆದ್ರೆ ಇದು ಮಾಡೋದು ಯಾರು? ಯಾವಾಗ ನಾವು ರಕ್ಷಣೆ ಹೊಂದೇವೋ ಆವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ, ಆತನೇ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. तो जल्दी मैं उस निचोड़ पर आना चाहता हूँ। ನಾನು ಬೇಗನೆ ಆ ವಿಷಯಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. बाइबल सिखाने वाली भक्तिपूर्ण पारिवारिक जीवन पाना हो तो पति पत्नी दोनों उद्धार पाया हुआ होना चाहिए। ಅದಕ್ಕಾಗಿ ನಾನು ಸತ್ಯವೇದ ಕಲಿಸಿಕೊಡುವಂತ ಒಂದು ಪಾಠ, ಒಂದು ಕುಟುಂಬ, ಆ ಕುಟುಂಬದಲ್ಲಿರುವಂತ ಪುರುಷನು ಮತ್ತು ಸ್ತ್ರೀ ಅವರು ಈ ಒಂದು ದೇವರ ಉದ್ದೇಶ ತಿಳ್ಕೊಂಡು ಆ ರೀತಿಯಾಗಿ ತಮ್ಮ ಜೀವನವನ್ನು ಕ್ರಿಸ್ತನ ಸಾರೂಪ್ಯ ಆಗುವುದಕ್ಕಾಗಿ ಪ್ರಯಾಸ ಪಡಬೇಕು. हाँ, कई लोग शादी के कुछ समय पहले सीधे पानी में डुबकी लगा देते हैं। ಕೆಲವರು ಮದುವೆಗಿಂತ ಮುಂಚೆ ದಿನ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಅಂತಾರೆ. हाँ, सीधे पूछ रहे बपतिस्मा लिया कि नहीं? ಯಾಕಂದ್ರೆ ಅವ್ರು ಕೇಳ್ತಾರೆ ದೀಕ್ಷಾಸ್ನಾನ ಆಯ್ತಾ ಇಲ್ಲ ಅಂತ. बपतिस्मा लिया? ದೀಕ್ಷಾಸ್ನಾನ ಆಗಿದೆ. कौन सी चर्च में? ಯಾವ ಚರ್ಚ್ದಲ್ಲಿ? फलाना चर्च में। ಇಂಥ ಚರ್ಚ್ದಲ್ಲಿ. तो शादी हो जाएगी। ಆಮೇಲೆ ನಿಮ್ಮ ಮದುವೆ ಆಗ್ತದೆ. अब बाकी सब मिलना चाहिए। ಉಳಿದ ಎಲ್ಲ ವಿಷಯಗಳು, कितना पढ़े लिखे हैं, ಎಷ್ಟು ಕಲ್ತಿದ್ದಿ, कितना पैसा देगा, ಎಷ್ಟು ಹಣ ಕೊಡ್ತಿ, जाति मिलता है, ಜಾತಿ ಸಹ ಅದು ಎಲ್ಲ ಸೇರ್ತದೋ, रंग मिलता है, ಬಣ್ಣ ಸರಿಯಾಗಿದೆಯೋ, ऐसा एक बड़ा लिस्ट है। ಇಂಥ ಒಂದು ಉದ್ದವಾದ ಪಟ್ಟಿ ಇದೆ. मैं आपको बताना चाहता हूँ, वास्तव में उद्धार का अनुभव जिसके अंदर नहीं है वो एक बाइबल बताने वाला पारिवारिक जीवन नहीं बिता सकता। ನಾನು ಸತ್ಯವಾಗಿ ಹೇಳುತ್ತೇನೆ, ಒಬ್ಬರಿಗೆ ನಿಜವಾದ ರಕ್ಷಣೆ ಇಲ್ಲದಿದ್ದರೆ ಸತ್ಯವೇದ ಹೇಳುವ ಪ್ರಮಾಣದ ಪ್ರಕಾರ ಅವರ ಕುಟುಂಬ ಜೀವಿತ ಜೀವಿಸಲಿಕ್ಕೆ ಆಗುವುದೇ ಇಲ್ಲ. मसीही कहलाने वालों में भी कई परिवार तलाक में समाप्त होने का
मुख्य कारण यह है कि उनमें से कोई लड़का या लड़की या दोनों को वास्तव में उद्धार का अनुभव नहीं है। ಅನೇಕ ಕುಟುಂಬಗಳು ಇವತ್ತು ಕ್ರೈಸ್ತರೆಂದು ಹೇಳ್ತಾ ಇದ್ದಾರೆ, ಆದರೆ ಅವರ ವಿವಾಹ ವಿಚ್ಛೇದನ ಆಗುವುದಕ್ಕೆ ಕಾರಣ ಆ ಪುರುಷನಾಗಲಿ ಆ ಸ್ತ್ರೀ ಆಗಲಿ ವಾಸ್ತವವಾಗಿ ರಕ್ಷಣೆ ಹೊಂದಿಲ್ಲ. ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ಇಬ್ಬರದು ರಕ್ಷಣೆ ಇಲ್ಲದ ಕಾರಣ ಅವರ ಕುಟುಂಬ ಹಾಳಾಗುತ್ತಾ ಇದೆ. मैं एक बार एक विदेश की एक जगह में एक सभा में भाग लेने के बाद वहां का एक भाई के घर में रात ठहर रहा था। ನಾನು ಒಂದು ಬೇರೆ ದೇಶದಲ್ಲಿ ಒಂದು ಸಭೆ ಆದ ಮೇಲೆ ಒಂದು ಕುಟುಂಬದಲ್ಲಿ ಅವರ ಮನೆಯಲ್ಲಿ ವಾಸಿಸಲಿಕ್ಕೆ ಹೋದಾಗ उस घर का भाई साहब एक घटना मुझे बताए। ಆ ಮನೆಯ ಸಹೋದರರು ನನಗೆ ಒಂದು ವಿಷಯವನ್ನು ಹೀಗೆ ಹೇಳಿದರು. उनकी बेटी यहाँ बैंगलोर में या कर्नाटका के किसी जगह में MBBS की पढ़ाई कर रही थी। ಅವರ ಮಗಳು ಈ ಕರ್ನಾಟಕದ ಒಂದು ಭಾಗದಲ್ಲಿ MBBS ಅಧ್ಯಯನ ಮಾಡ್ತಾ ಇದ್ರು. तो इसी बीच उस लड़की के लिए एक प्रपोजल अमेरिका से आए। ಅದೇ ಒಂದು ಸಂದರ್ಭದಲ್ಲಿ ಆ ಮಗಳಿಗೆ ಒಂದು ಅಮೆರಿಕದ ಸಂಬಂಧ ಅಥವಾ ಸ್ಥಳ ಬಂತು. दोनों लड़का लड़की मलयाली है, केरल के हैं। ಇಬ್ಬರು ಹುಡುಗ ಹುಡುಗಿ ಅವರು ಮಲಯಾಳಿ ಕೇರಳದವರಾಗಿದ್ದಾರೆ. लड़का अमेरिका में सेटल्ड है। ಹುಡುಗ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ. ये लड़की का परिवार थोड़ा अच्छा आत्मिक परिवार है। ಆ ಹುಡುಗಿ ತಂದೆ ತಾಯಿಗಳು ಆತ್ಮಿಕವಾಗಿದ್ದಾರೆ. तो ये अमेरिका से प्रपोजल आया तो थोड़ा सा इन लोग हिचकिचाहट में थे। ಅವರು ಅಮೆರಿಕದಿಂದ ಒಂದು ಸ್ಥಳ ಬಂದಿದೆ ಎಂದು ಹೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. तो इसलिए इन लोग लड़का के बारे में अच्छा से पता किया। ಆದ್ರಿಂದ ಅವರು ಹುಡುಗನ ವಿಷಯದಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಟ್ಟರು. अमेरिका में जितने परिचित लोग हैं सभी लोगों से संपर्क किया लड़का के बारे में जानने के लिए। ಅಮೆರಿಕದಲ್ಲಿರುವಂತ ಎಲ್ಲ ಜನರು ಅವರ ಪರಿಚಯ ಇದ್ದವರಿಗೆ ಈ ಹುಡುಗನ ವಿಷಯದಲ್ಲಿ ಅವರು ತಿಳ್ಕೊಳ್ತಾ ಇದ್ರು. तो सभी लोगों ने बोला इसी प्रकार का एक आत्मिक लड़का को मिलना मुश्किल है। ಎಲ್ಲರೂ ಹೇಳಿದರು ಈ ರೀತಿಯಾಗಿರುವಂತ ಒಬ್ಬ ಆತ್ಮಿಕ ಹುಡುಗನು ಸಿಕ್ಕೋದು ತುಂಬಾ ಕಷ್ಟವಾಗಿದೆ. क्योंकि इसके बिना कलीसिया में कोई काम ही नहीं होता। ಯಾಕಂದ್ರೆ ಆ ವ್ಯಕ್ತಿ ಇಲ್ಲದೆ ಸಭೆಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ. ये कलीसिया का क्वायर टीम लीडर है। ಈ ವ್ಯಕ್ತಿ ಆ ಒಂದು ಹಾಡು ವೃಂದದ ಒಂದು ನಾಯಕನು ಆಗಿದ್ದಾನೆ. और ये जो है संडे स्कूल टीचर है। ಆತನು ಸಂಡೇ ಸ್ಕೂಲ್ ಟೀಚರ್ ಆಗಿದ್ದಾನೆ. और ये आउटरीच के लिए जाते हैं। ಮತ್ತು ಹೊರಗಡೆ ಸುವಾರ್ಥ ಸೇವೆಗಾಗಿ ಹೋಗ್ತಾ ಇದ್ದಾನೆ. कलीसिया का हर गतिविधि में ये लड़का है। ಆತನು ಸಭೆ ಎಲ್ಲ ಚಟುವಟಿಕೆಗಳಲ್ಲಿ ಆತನಿದ್ದಾನೆ. तब लड़की के घर वाले भी खुश हो गया, इतना आत्मिक एक लड़का को मिल रहा है, चलो आगे बढ़ने का फैसला किया। ಮನೆಯ ಹುಡುಗಿಯ ತಂದೆ ತಾಯಿಗಳಿಗೆ ತುಂಬಾ ಸಂತೋಷವಾಯಿತು, ಯಾಕಂದ್ರೆ ಒಳ್ಳೆ ಆತ್ಮಿಕ ಹುಡುಗನು ಸಿಗ್ತಾ ಇದ್ದಾನೆ. अंत में दोनों लड़का लड़की का एंगेजमेंट का डेट तय किया। ಇಬ್ಬರು ಹುಡುಗ ಹುಡುಗಿಯ ಎಂಗೇಜ್ಮೆಂಟ್ ಗಾಗಿ ದಿನಾಂಕ ಸಿದ್ಧವಾಯಿತು. अब अमेरिका में रहने वाले लड़का और उसके माता पिता केरल आने का डेट वगैरह फैसला किया और ये लोगों का एंगेजमेंट होने वाला। ಅಮೆರಿಕದಿಂದ ಅವರು ಕೇರಳಕ್ಕೆ ಬರುವಂತಹ ಎಲ್ಲಾ ಡೇಟ್ಗಳು ಸಿದ್ಧಪಡಿಸಿ ಅವರು ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಬಂದ್ರು. इसी बीच में स्वाभाविक आजकल के लड़का लड़कियों की तरह लड़का और लड़की आपस में फोन से वगैरह बात करने लगे। ಇದೇ ಮಧ್ಯದಲ್ಲಿ ಅವರು ಹುಡುಗ ಹುಡುಗಿ ಅವರು ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕೆ ಆರಂಭಿಸಿದರು. एक दिन रात में इस लड़का लड़की को फोन किया। ಒಂದು ದಿನ ರಾತ್ರಿ ಹುಡುಗ ಹುಡುಗಿಗೆ ಫೋನ್ ಮಾಡಿದ. काफी देर बातचीत वगैरह किया। ತುಂಬಾ ಹೊತ್ತು ಮಾತುಗಳಾಯ್ತು. अब लड़की बोली है कि अब कल मुझे फिर क्लास में जाना है तो मुझे सोने दीजिए, मैं सोने जा रही। ನಾನು ಬೆಳಿಗ್ಗೆ ಕ್ಲಾಸ್ಗೆ ಹೋಗ್ಬೇಕು, ಅದಕ್ಕಾಗಿ ನನಗೆ ನಿದ್ದೆ ಬರ್ತಾ ಇದೆ, ನಾನು ನಿದ್ದೆ ಮಾಡ್ಬೇಕೆಂದು ಹುಡುಗಿ ಹೇಳಿದ್ರು. तो लड़का पूछा है कि सोने के पहले तुम कौन सा ब्रांड लेती हो। ಹುಡುಗ ಕೇಳಿದ, ನೀನು ಮಲಗುವುದಕ್ಕಿಂತ ಮುಂಚೆ ಯಾವ ಬ್ರ್ಯಾಂಡ್ ತಗೊಳ್ತೀಯ ಅಂತ. ये लड़की एक ट्रेडिशनल केरला ब्रदरन परिवार में इधर ही पले बड़े लड़की है, इसलिए उसको ये ब्रांड शब्द समझना है। कपड़ा का ब्रांड ये सब सुनी हुई है, लेकिन सोने के पहले लेने वाला ब्रांड कौन सा है लड़की को समझ में नहीं आया। ಈ ಹುಡುಗಿ ಒಳ್ಳೆ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದವಳಾಗಿದ್ದಳು, ಹಾಗಾಗಿ ಆಕೆಗೆ ಈ ಬ್ರ್ಯಾಂಡ್ ಅಂದ್ರೆ ಏನು ಗೊತ್ತಾಗ್ಲಿಲ್ಲ. ಒಂದ್ ವೇಳೆ ಬಟ್ಟೆ ಬ್ರ್ಯಾಂಡ್ ಆಗಿರ್ಬಹುದಾದ್ರೆ ಈ ಮಲಗುವುದಕ್ಕಿಂತ ಮುಂಚೆ ಬ್ರ್ಯಾಂಡ್ ತೆಗೆದುಕೊಳ್ಳುತ್ತಿ ಎಂದು ಕೇಳುವುದಾದ್ರೆ ಅದೇನಾಗಿರ್ಬೋದು ಎಂದು ಒಂದು ಪ್ರಶ್ನೆ ಇತ್ತು. अंत में बात में लड़का समझाया कौन सा ब्रांड मतलब क्या है। ಮಾತಿನಲ್ಲಿ ಹುಡುಗ ತಿಳಿಯಪಡಿಸಿದನು ಈ ಬ್ರ್ಯಾಂಡ್ ಅಂದ್ರೆ ಏನು ಅಂತ. तो उसका पूछना यह है सोने के पहले कौन सा ब्रांड लेती। ನೀನು ಮಲಗುವುದಕ್ಕಿಂತ ಮುಂಚೆ ಯಾವ ಮದ್ಯಪಾನ ನೀನು ಮಾಡುತ್ತಿ. क्वायर टीम लीडर
ಫೈರ್ ಟೀಮ್ ಲೀಡರ್ ಆಗಿದ್ದಾನೆ, ಸಂಡೇ ಸ್ಕೂಲ್ ಟೀಚರ್, ಸಂಡೇ ಸ್ಕೂಲ್ ಟೀಚರ್ ಆಗಿದ್ದಾನೆ, ಔಟ್ರೀಚ್ ಪ್ರೀಚರ್, ಔಟ್ರೀಚ್ ಪ್ರೀಚರ್ ಆಗಿದ್ದಾನೆ, ಟ್ರ್ಯಾಕ್ಟ್ ಡಿಸ್ಟ್ರಿಬ್ಯೂಟರ್, ಎಲ್ಲಾ ಹಸ್ತಪತ್ರಿಕೆಗಳನ್ನು ಕೊಡುವನಾಗಿದ್ದಾನೆ, ಗಿಟಾರ್ ಬಜಾತಾ है, ಗಿಟಾರ್ ಬಾರಿಸ್ತಾನೆ, ऑर्गन बजाता है, ಆರ್ಗನ್ ಬಾರಿಸ್ತಾನೆ. मतलब उसके बिना कलीसिया में कुछ होता नहीं. ಅವನ ಹೊರತಾಗಿ ಸಭೆಯಲ್ಲಿ ಯಾವ ಕಾರ್ಯಗಳು ಆಗುವುದಿಲ್ಲ. लेकिन रात में सोने के लिए उसको एक ब्रांड लेना है. ಆದರೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಆತನು ಮದ್ಯಪಾನ ಮಾಡಬೇಕಾಗಿದೆ. आपको क्या लग रहा है? ನಿಮಗೇನು ಅನಿಸ್ತದೆ? क्यों? ಯಾಕೆ? क्यों? ಯಾಕೆ? उद्धार नहीं पाया, ನಿಜವಾಗಿ ರಕ್ಷಣೆನೇ ಆಗಿಲ್ಲ. प्रभु की महिमा हो कि वो शादी, वो लड़की अपने माता पिता को बताया और वो शादी नहीं हुई. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆ ಹುಡುಗಿ ತನ್ನ ತಂದೆ ತಾಯಿಗಳಿಗೆ ಇದನ್ನು ಹೇಳಿದಳು ಮತ್ತು ಆ ಮದುವೆ ಆಗದೆ ಹೋಯಿತು. मैं आपसे बताना चाहता हूँ, यहाँ बैठे हुए बड़े लोगों से और जवानों से भी, शादी आपके बच्चों का शादी कराने जा रहा हो या आप खुद शादी करने जा रहे, एक चीज प्रार्थना कीजिएगा, प्रभु मुझे उद्धार पाया हुआ एक जीवन साथी को दीजिए. ನಾನು ಇಲ್ಲಿ ಇರುವಂತಹ ವೃದ್ಧರು ಅಂದ್ರೆ ವಯಸ್ಕರಿಗೂ ಹೇಳ್ತಾ ಇದ್ದೇನೆ ಮತ್ತು ಮದುವೆ ಆಗ್ಲಿಕ್ಕೆ ಇರುವಂತಹ ಯವನಸ್ಥರಿಗೂ ಹೇಳ್ತಾ ಇದ್ದೇನೆ. मैं यहाँ पारिवारिक जीवन का आगे क्या क्या प्रैक्टिकल बात करना मैं नहीं बोल रहा हूँ. ನಾನು ನಿಮಗೆ ಮದುವೆ ವಿಷಯದಲ್ಲಿ ಹೇಳ್ತಾ ಇದ್ದೇನೆ, ಅದು ಮೊದಲು ನೀವು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಆ ವಿಷಯವನ್ನು ಚರ್ಚೆ ಮಾಡಿ. क्योंकि ये सब काम अगर नहीं है ना, आगे पत्नी से प्रेम करो करके सिखाएंगे तो वो लड़का कहाँ से प्रेम करेगा? उसके अंदर में ಮುಂದೆ ನಡೆಯುವ पवित्र आत्मा है ही नहीं है. ಈ ಒಂದು ಕುಟುಂಬದ ಚಟುವಟಿಕೆ ಅಥವಾ ಕುಟುಂಬ ಜೀವಿತದ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ, ಯಾಕಂದ್ರೆ ಪವಿತ್ರಾತ್ಮನೇ ಇಲ್ಲ. ಮತ್ತೆ ಮುಂದೆ ಹೇಳುವುದಾದ್ರೆ ಏನರ್ಥ? इसलिए एक भक्तिपूर्ण पारिवारिक जीवन बिताना हो तो व्यक्ति, पति हो या पत्नी हो, लड़का हो लड़की हो, उसके अंदर में वास्तव में उद्धार का अनुभव चाहिए. ಯಾವುದೇ ಹುಡುಗ ಹುಡುಗಿ ಆಗಲಿ ಅಥವಾ ಯಾವುದೇ ಕುಟುಂಬವಾಗಲಿ, ಆ ಒಂದು ವಿವಾಹದ ವಿಷಯದಲ್ಲಾಗಲಿ ಅವರ ಜೀವಿತದಲ್ಲಿ ಪ್ರಥಮವಾಗಿ ರಕ್ಷಣೆ ಅಥವಾ ಪರಿಶುದ್ಧಾತ್ಮನ ಅವರಲ್ಲಿ ವಾಸ ಮಾಡುವಂತದ್ದು ಆಗಿರಬೇಕು. क्या आप जानते हैं हमारा उद्धार एक महत्वपूर्ण विवाह से जुटी हुई बात है. ಒಂದು ಈ ರಕ್ಷಣೆ ಎಂಬುದು ನಮ್ಮ ಜೀವಿತದಲ್ಲಿ ಅದು ಒಂದು ವಿಶೇಷವಾದ ಕಾರ್ಯಕ್ಕೆ ಹೋಲಿಸಲಾಗಿದೆ. दूसरा कुरिन्थी 11वां अध्याय के 2 पद में कुरिन्थ कलीसिया के विश्वासियों के उद्धार को प्रेरित पौलुस एक जो है सकाई अथवा बिट्रोदल से तुलना करते हुए आप देख सकते हैं. ನಾವು ಅದನ್ನು 2ನೇ ಕೊರಿಂಥ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆ ಒಂದು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ನಮ್ಮ ಕ್ರಿಸ್ತಿಯ ಜೀವಿತ ವಿಶ್ವಾಸಿಗಳು ಅದನ್ನು ಕ್ರಿಸ್ತನೊಂದಿಗಿರುವಂತಹ ನಿಶ್ಚಿತಾರ್ಥಕ್ಕೆ ಹೋಲಿಸಿದ್ದಾನೆ. वहां पर पौलुस कह रहा है कुरिन्थ विश्वासियों से, मैं एक पुरुष मसीह से तुम्हारी बात लगाई है. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದಿದ್ದೇನೆ. इंग्लिश बाइबल में वहां सकई अर्थ आने वाला बिट्रोद्ड करके शब्द इस्तेमाल किया हुआ है. ಅಲ್ಲಿ ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ ಎಂಬ ಪದ ಪ್ರಯೋಗಿಸಲ್ಪಟ್ಟಿದೆ. ये प्रयोग जो पौलुस यहाँ कर रहा है वो यहूदियों की शादी से बिल्कुल मिलती जुलती एक बात है. ಪೌಲನು ಇಲ್ಲಿ ದೇವರಾತ್ಮನ ಸಹಾಯದಿಂದ ಈ ಪದ ಪ್ರಯೋಗ ಮಾಡಿದ್ದು ಯಹೂದ್ಯರ ವಿವಾಹಕ್ಕೆ ಸಂಬಂಧಪಟ್ಟಂತ ಪದವಾಗಿದೆ. यहूदियों की शादी एक विशेष तरीके से होने वाली बात थी. ಯಹೂದ್ಯರ ಒಂದು ವಿವಾಹ ಒಂದು ವಿಶೇಷ ರೀತಿಯಿಂದ ಅಲ್ಲಿ ಅವರು ಮಾಡುತ್ತಾರೆ. और सबसे पहले जो है लड़का और लड़की के बीच का एक परिचय, मतलब माता पिता की उपस्थिति में हो जाता है. ಹುಡುಗ ಮತ್ತು ಹುಡುಗಿ ಅವರು ತಂದೆ ತಾಯಿಗಳ ಉಪಸ್ಥಿತಿಯಲ್ಲಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ತಾರೆ. अगर दोनों परिवार एग्रीड हो गया है तो पिताजी जो है एक डेट तय करता है कि फलाना तारीख में मैं अपनी बेटी को जो है फलाना लड़का को दे दूंगा. ಆ ಒಂದು ತಂದೆ ತಾಯಿಗಳು ಒಪ್ಪಿಗೆ ಮೇರೆಗೆ ಅಲ್ಲಿ ಒಂದು ಹುಡುಗನ ತಂದೆ ಒಂದು ದಿನಾಂಕ ನಿಶ್ಚಯಿಸುತ್ತಾನೆ, ನಾನು ನನ್ನ ಮಗಳು ಅಥವಾ ಹೆಣ್ಣಿನ ತಂದೆ
ನನ್ನ ಮಗಳನ್ನು ಈ ದಿನಾಂಕಕ್ಕೆ ಮದುವೆಯಾಗಿ ಕೊಡ್ತೇನೆ ಎಂದು ಹೇಳ್ತಾನೆ. इसी बात को यहाँ बात लगाना या बिट्रोदल करके बताया. ಇದೇ ಮಾತಿಗೆ ಅಲ್ಲಿ ನಿಶ್ಚಿತಾರ್ಥ ಎಂದು ಹೇಳಲ್ಪಟ್ಟಿದೆ. ये बात लगाने के बाद लड़का अपना घर चले जाता है, ಈ ಮಾತಾದ್ಮೇಲೆ ಹುಡುಗನು ತನ್ನ ಮನೆಗೆ ಹೋಗ್ತಾನೆ, लड़की अपने घर में. ಹುಡುಗಿ ತನ್ನ ಮನೆಯಲ್ಲೇ ಇರ್ತಾಳೆ. कम से कम 1 साल का एक समय रहता है. ಹೆಚ್ಚು ಕಡಿಮೆ 1 ವರ್ಷದ ಒಂದು ಅದರಲ್ಲಿ ಸಮಯ ಇರ್ತದೆ. ये 1 साल के अंतराल में लड़का का भी कुछ जिम्मेदारी है, लड़की का भी कुछ जिम्मेदारी. ಈ 1 ವರ್ಷದ ಕಾಲದಲ್ಲಿ ಆ ಹುಡುಗನಿಗೂ ಒಂದು ಜವಾಬ್ದಾರಿ ಇದೆ, ಹುಡುಗಿಗೂ ಒಂದು ಜವಾಬ್ದಾರಿ ಇದೆ. लड़का का काम क्या है मालूम है आपको? ಹುಡುಗನ ಜವಾಬ್ದಾರಿ ಏನಿದೆ ಗೊತ್ತಿಯಾ? लड़का को अपने पिताजी के घर में जो है अपनी होने वाली पत्नी के लिए एक अलग घर बनाना. ಅಲ್ಲಿ ಹುಡುಗನು ತನ್ನ ತಂದೆಯ ಮನೆಯಲ್ಲಿ ತನಗೋಸ್ಕರ ಆತನು ಬೇರೆ ಮನೆಯನ್ನು ಕಟ್ಟಬೇಕಾಗಿದೆ. हाँ, इस समय लड़की को क्या करना मालूम है? ಅದೇ ಸಮಯದಲ್ಲಿ ಹುಡುಗಿಗೆ ಏನ್ ಮಾಡಬೇಕು? 1 साल बाद होने वाली शादी के लिए अपने आप को तैयार करते रहना, क्योंकि जब उसका दुल्हन आएगा उस समय में उसको सबसे सुंदर सा दिखना चाहिए, सबसे पवित्रता के साथ दिखाई देना चाहिए. ಯಾವಾಗ ಆ ಹುಡುಗಿ ಆ ಮದುವೆ ದಿನಕ್ಕಾಗಿ ಸಿದ್ಧಳಾಗುತ್ತಾ ಆ ಒಂದು ವರ ಬರುವಾಗ ಆಕೆ ತನ್ನನ್ನು ಶೃಂಗರಿಸಿಕೊಂಡು ಅತಿ ಸುಂದರವಾಗಿ ಆತನಿಗೆ ಕಂಡು ಬರಬೇಕು. 1 साल के बाद में जो है ये दुल्हा जो है पूरे साज बाज के साथ आएगा लड़की के घर की ओर. ಈ ಒಂದು ವರ ಅಥವಾ ಹುಡುಗ ಆತನು ವರನಾಗಿ ತುಂಬಾ ಒಂದು ವಿಶೇಷ ರೂಪದಿಂದ ಆ ಹುಡುಗಿಯ ಮನೆಗೆ ಬರ್ತಾನೆ. वो लड़का लड़की के घर तक नहीं आएगा, ಆ ಹುಡುಗ ಹುಡುಗಿಯ ಮನೆಗೆ ಬರುವುದಿಲ್ಲ, थोड़ा सा दूरी पर रहेगा. ಸ್ವಲ್ಪ ದೂರದಲ್ಲಿ ಇರ್ತಾನೆ. अब उस समय में क्या करेगा? ये साजबाज की आवाज सब सुनाई देगी. पिताजी के द्वारा निर्धारित एक दूसरे व्यक्ति क्या करेगा? इस लड़की को वहां तक ले जा करके लड़का के हाथ में थमा देगा. ಆ ಹುಡುಗನು ಆ ಕಡೆ ವೃಂದಗಳಿಂದ ವಾದ್ಯಗಳಿಂದ ಆತನು ಬರುತ್ತಾ ಇರುವಾಗ ಆ ಒಂದು ಶಬ್ದ ಕೇಳಿಸಿಕೊಂಡು ಇಲ್ಲಿ ಹುಡುಗಿ ಆಕೆ ಸಿದ್ಧಳಾಗಿ ಶೃಂಗರಿಸಿಕೊಂಡು ಮತ್ತೊಬ್ಬ ವ್ಯಕ್ತಿ ಆಕೆಯನ್ನು ಕರ್ಕೊಂಡು ಆ ಹುಡುಗನ ತನಕ ಕರ್ಕೊಂಡು ಬರ್ತಾನೆ. मैं इन सब बात कहते समय आपको कोई घटना याद आ रही है? ಇದನ್ನು ಹೇಳುತ್ತಿರುವಾಗ ನಿಮಗೆ ಯಾವುದಾದ್ರೂ ಒಂದು ಘಟನೆ ನೆನಪು ಬರ್ತಾ ಇದೆಯೋ? यूहन्ना रचित सुसमाचार 13वां अध्याय बिल्कुल एक इमोशनल चैप्टर है, भावुक अध्याय. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ ನೀವು ಓದುವುದಾದ್ರೆ ಅದು ಒಂದು ಭಾವುಕ ಅಥವಾ ಭಾವುಕ ಅಧ್ಯಾಯವಾಗಿದೆ. प्रभु यीशु मसीह ने अपने शिष्यों से कहा अब मैं जा रहा. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಈಗ ನಾನು ಹೋಗ್ತಾ ಇದ್ದೇನೆ. शिष्य लोग बहुत दुखी हो गए. ಶಿಷ್ಯರು ತುಂಬಾ ದುಃಖಕ್ರಾಂತರಾಗಿದ್ದಾರೆ. 3.5 साल बहुत अच्छा लग रहा था. 3.5 ವರ್ಷ ತುಂಬಾ ಚೆನ್ನಾಗಿತ್ತು ಕರ್ತನೆ. प्रभु के साथ साथ चलना बड़ा अच्छा लग रहा था. ಕರ್ತನ ಜೊತೆಯಾಗಿ ನಡೆಯುವುದು ತುಂಬಾ ಒಳ್ಳೆಯದಿತ್ತು. ओ अब प्रभु बोल रहे मैं जा रहा. ಈಗ ಕರ್ತನ ಹೇಳ್ತಾ ಇದ್ದಾನೆ ನಾನು ಹೊರಟು. शिष्य लोग इतना दुखित हो गया कि वो कुछ बोल नहीं पा रहा. ಶಿಷ್ಯರು ಅವರು ಏನು ಮಾತಾಡ್ಲಿಕ್ಕಿಲ್ಲ, ಆ ರೀತಿಯಾಗಿ ಭಾವುಕರಾಗಿದ್ದಾರೆ. इसी भूमिका में यूहन्ना रचित सुसमाचार 14वां अध्याय शुरू होता है. ಇದೇ ಒಂದು ಸಂದರ್ಭದಲ್ಲಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಆರಂಭವಾಗುತ್ತದೆ. कैसे शुरू होता है? ಹೇಗೆ ಆರಂಭ ಆಗುತ್ತದೆ? तुम्हारा मन व्याकुल ना हो, ನಿಮ್ಮ ಹೃದಯ ಕಳವಳಗೊಳ್ಳದು. तुम परमेश्वर पर विश्वास करते हो, ನೀವು ದೇವರನ್ನು ನಂಬಿಕಿರಿ, मुझ पर भी विश्वास करो. ನನ್ನ ಮೇಲೆಯೂ ನಂಬಿಕೆ ಇಡ್ರಿ. मेरे पिता के घर में बहुत से रहने के स्थान है. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. यदि ना होते तो मैं तुमसे कह देता. ಇಲ್ಲದಿದ್ದರೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. आगे वो दुल्हा क्या बोल रहा है? ಈಗ ಒಂದು ವರನು ಏನು ಹೇಳ್ತಾ ಇದ್ದಾನೆ? तुम्हारे लिए एक घर तैयार करने जा रहा हूँ. ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ಹೋಗುತ್ತಾ ಇದ್ದೇನೆ. यदि मैं घर तैयार करूँ, ನಾನು ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ मैं फिर आऊंगा, ಮತ್ತೆ ಬರುವೆನು, तुम्हें अपने यहाँ ले जाऊंगा, ನನ್ನ ಸ್ಥಳದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗುವೆನು, ताकि जहाँ मैं रहूं वहाँ तुम भी रहो. ನಾನಿರುವ ಸ್ಥಳದಲ್ಲಿ ನೀನು ಸಹ ಇರಬಹುದು. आमीन. प्रेज द लॉर्ड. ಆಮೆನ್. ದೇವರಿಗೆ ಸ್ತೋತ್ರ. कितनी धन्य आशा. ಎಂಥ ಒಂದು ಧನ್ಯ ಒಂದು. और पिछले 2000 वर्ष से परमेश्वर की कलीसिया यीशु मसीह की दुल्हन अपना दुल्हा की बाट जो रही है. ಕಳೆದ 2000 ವರ್ಷಗಳು ಆತನ ಒಂದು ವಧುವಾಗಿರುವಂತ ಸಭೆ ಆತನ ಬರೋಣವನ್ನು ಎದುರು ನೋಡುತ್ತಾ ಇದೆ. हमने अपने पिछले सत्र में फिलिपियों की पत्र 3 का 20 देखे हैं. पौलुस
पौलुस कहता है हमारे प्रभु यीशु मसीह का वहां से आने का बाट जोते हैं। ನಾವು ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದಿದ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ। अभी ये दुल्हन की प्रतीक्षा क्या है? ಈಗ ಆ ಒಂದು ವಧುವಿನ ಒಂದು ಪ್ರತೀಕ್ಷೆ ಏನು? ग्रेजुएशन के बाद पोस्ट ग्रेजुएशन भी करना है, ಗ್ರಾಜುಯೇಷನ್ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಸಹ ಮಾಡಬೇಕು, और नौकरी करनी है, ಆಮೇಲೆ ಕೆಲಸನೂ ಮಾಡಬೇಕು। और इंडिया में तो अब रहने लायक जगह नहीं रहा। ಭಾರತದಲ್ಲಿ ಏನಷ್ಟು ಇರ್ಲಿಕ್ಕೆ ಸ್ಥಳ ಸರಿ ಇಲ್ಲ। ಈಗ अमेरिका आजकल एक चॉइस नहीं है, ಅಮೆರಿಕ ಸಹ ಈಗ ಚಾಯ್ಸ್ ಇಲ್ಲ। इंग्लैंड में मुस्लिम आबादी बढ़ रही है, ಇಂಗ್ಲೆಂಡ್ ನಲ್ಲಿ ಮಹಮ್ಮದಿಯರು ಮುಸ್ಲಿಮರು ತುಂಬಾ ಇದ್ದಾರೆ। और यूरोप भी एक ऑप्शन है, ಯುರೋಪ್ ಒಂದು ಆಪ್ಷನ್ ಇದೆ, पैसा कमाना है। ಹಣ ಸಂಪಾದನೆ ಮಾಡಬಹುದು। और हमारे गांव में किसी के पास जो घर नहीं है वैसा घर बनाना है। ನಮ್ಮ ಊರಲ್ಲಿ ಯಾರ ಮನೆ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಒಂದು ಮನೆ ಕಟ್ಟಬೇಕು, ताकि गांव के लोगों को पता चले हमारे पास भी पैसा हो गया। ಜನರಿಗೂ ಗೊತ್ತಾಗಲಿ ನಮ್ಮ ಹತ್ರ ಸಹ ಹಣ ಇದೆ। पापा मम्मी आएगा तो यूरोप लेके जाएंगे, ತಂದೆ ತಾಯಿ ಬಂದ್ರೆ ಯುರೋಪ್ ಕರ್ಕೊಂಡು ಹೋಗ್ತೀವಿ, नहीं तो नहीं लेके जाएंगे। ಇಲ್ಲದಿದ್ರೆ ಇರ್ಲಿ, संसार में खुशी से जिएंगे, ಸಂಸಾರದಲ್ಲಿ ಆನಂದದಿಂದ ಜೀವಿಸಬೇಕು। उससे नाराज मत हो जाइएगा। ನನ್ನನ್ನು ನೋಡಿ ನೀವು ನಿರಾಶರಾಗಬೇಡ್ರಿ। संसार में एक अच्छा जीवन बिताने के लिए मेहनत मजदूरी करना गलत नहीं है, ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಕಷ್ಟಪಡೋದು ಏನು ತಪ್ಪಲ್ಲ। लेकिन आपका जीने का उद्देश्य केवल संसार में आनंद से जीना है तो आप उद्धार के अनुभव में जीवन बिताने वाला व्यक्ति नहीं है। ಒಂದು ವೇಳೆ ನೀವು ಈ ಲೋಕದಲ್ಲಿಯೇ ಎಲ್ಲಾ ಸಂಪಾದನೆ ಮಾಡಿ ಆನಂದದಿಂದ ಜೀವಿಸಬೇಕೆಂಬ ಒಂದು ಉದ್ದೇಶ ಇರುವುದಾದ್ರೆ ನಿಜವಾಗಿಯೂ ರಕ್ಷಣೆ ಹೊಂದಿದಂತ ಅನುಭವ ನಿಮಗೆ ಇಲ್ಲವೇ ಇಲ್ಲ। दुल्हन की एक ही प्रतीक्षा होती है, मेरा दुल्हा कब आएगा, कब मुझे लेके जाएगा। ಈ ವಧುಗೆ ಒಂದೇ ಒಂದು ನಿರೀಕ್ಷೆ ಇರುತ್ತದೆ, ಯಾವಾಗ ನನ್ನ ವರನು ಬರುವನು, ನನ್ನನ್ನು ಕರ್ಕೊಂಡು ಹೋಗುವನು। इसलिए मैं हमारे पिछले सत्र के अंत में बताया, अब वास्तविक उद्धार के अनुभव में जीवन बिताने वाला एक व्यक्ति है तो रात में सोते समय क्या प्रार्थना करेंगे? ಆದ್ರಿಂದ ನಾನು ಮುಂಚೆ ಹೇಳಿದೆನು, ಒಬ್ಬ ವಾಸ್ತವಿಕವಾಗಿ ರಕ್ಷಣೆ ಹೊಂದಿದಂತ ವ್ಯಕ್ತಿ ರಾತ್ರಿ ನಿದ್ರೆ ಮಾಡಲಿಕ್ಕಿರುವಂತಹ ಸಮಯಕ್ಕೆ ಮುಂಚೆ ಹೇಗೆ ಪ್ರಾರ್ಥನೆ ಮಾಡುವನು? प्रभु बहुत हो गया, ಕರ್ತನೆ ಬಹಳ ಆಯ್ತೀಗ, ಸಾಕು, बहुत हो गया, ಬಹಳ ಆಯ್ತು, अब हमसे बर्दाश्त नहीं हो रहा, ನಮಗೆ ಸಹಿಸಲಿಕ್ಕೆ ಆಗ್ತಿಲ್ಲ, ये दुख मैं झेल नहीं पा रहा, ಈ ದುಃಖ ಸಹಿಸಲಿಕ್ಕೆ ಆಗುವುದಿಲ್ಲ, मैं ये अकेलापन को ढो नहीं पा रहा, ಈ ಒಬ್ಬಂಟಿಗತನ ನನಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ। कब तक लेट कीजिएगा? ಎಷ್ಟರ ಮಟ್ಟಿಗೆ ನೀವು ತಡ ಮಾಡುವಿರಿ? जल्दी आइए, ಬೇಗನೆ मुझे वहां आना, ನನಗೆ ಅಲ್ಲಿ ಬರಬೇಕು, आपके साथ रहना, ನಿಮ್ಮ ಜೊತೆಗಿರ್ಬೇಕು, यही होगा ना? ಇದೇ ಅಲ್ವಾ? क्यों आज जब प्रकाशित वाक्य में प्रभु कहता है कलीसिया से तुमने पहला सा प्रेम छोड़ दिया, उसका मतलब क्या है आप जानते हैं? ನಾವು ಪ್ರಕಟಣೆಯಲ್ಲಿ ಓದ್ತೇವೆ, ನಿನ್ನ ಮೊದಲನೆಯ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ಯಾ, ಅದರ ಅರ್ಥ ಏನು ಗೊತ್ತಾ? कलीसिया यीशु मसीह में है, लेकिन उनको यीशु मसीह को मिलने की वो तीव्र इच्छा नष्ट हो गई है। ಆ ಒಂದು ಸಭೆ ಕ್ರಿಸ್ತನಲ್ಲಿ ಇದ್ದರೂ ಸಹ ಕ್ರಿಸ್ತನನ್ನು ತಿಳ್ಕೊಳ್ಳುವುದು ಅಥವಾ ಕ್ರಿಸ್ತನನ್ನು ಅರಿಯುವುದು ಆ ಪ್ರೀತಿ ಅದರಲ್ಲಿ ಕಳ್ಕೊಂಡು ಹೋಗಿ, कलीसिया अपने दुल्हा यीशु मसीह से बढ़कर के संसार को अधिक प्रिय जानने लगी है। ಆ ಒಂದು ಸಭೆ ಈ ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಈ ಲೋಕದ ವಿಷಯಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುತ್ತಾ ಇದೆ। लेकिन आज इस शाम के समय में मैं आपको याद दिलाना चाहता हूँ, बाइबल कहती है साज बाज के साथ हमारा दुल्हा यथाशीघ्र आने वाला है। ನಾನು ಇವತ್ತು ಸಾಯಂಕಾಲ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ವರನು ಆತನು ಆ ವಿಜೃಂಭಣೆಯಿಂದ ಆ ಎಲ್ಲಾ ವಾದ್ಯಗಳಿಂದ ಆತನು ಬೇಗನೆ ಬರ್ಲಿಕ್ಕಿದ್ದಾನೆ। वो ये देखने नहीं आ रहा है कि संसार में आपने कितना कमाया, ಇವತ್ತು ಆತನು ಬರುವುದು ನೀವು ಈ ಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡಿದಿರಿ ಅದನ್ನು ನೋಡ್ಲಿಕ್ಕೆ ಬರುವುದಿಲ್ಲ। और वो ये देखने आ रहा है कि अपनी दुल्हन कितना अपने आप को सजाया है पवित्रता से। ಆತನು ಇದನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾನೆ, ತನ್ನ ವಧು ಎಷ್ಟರ ಮಟ್ಟಿಗೆ ಸೌಂದರ್ಯವಾಗಿ ಕಂಡು ಬರ್ತಾ ಇದೆ ಪರಿಶುದ್ಧತೆಯಲ್ಲಿ।
और इसलिए प्रकाशित वाक्य 19 अध्याय के 7 और 8वीं पद में स्वर्ग में होने वाली उस शादी के विषय में बताया। ಆದ್ರಿಂದ ಪ್ರಕಟಣೆ 19ನೇ ಅಧ್ಯಾಯ 8, 9 ವಾಕ್ಯಗಳಲ್ಲಿ ಆ ಪರಲೋಕದಲ್ಲಿ ಆಗುವಂತ ವಿವಾಹದ ವಿಷಯದಲ್ಲಿ ಹೇಳಲ್ಪಟ್ಟಿದೆ. इसलिए प्यारों मैं आपको याद दिलाना चाहता हूँ, ಆದ್ರಿಂದ ನಾನು ನಿಮಗೆ ಜ್ಞಾಪಿಸಿಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ ಪ್ರಿಯರೇ, हमारा आत्मिक जीवन का उद्देश्य यीशु मसीह के स्वभाव में बदलना है। ನಮ್ಮ ಆತ್ಮಿಕ ಜೀವಿತದ ಉದ್ದೇಶ ಅದು ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ರೂಪಾಂತರ ಆಗಬೇಕು. उद्धार प्राप्त मसीही भाई बहन पारिवारिक जीवन बिताने का भी उद्देश्य दूसरा कुछ नहीं है, यीशु मसीह के पवित्रता की ओर बदलने के लिए, एक दूसरे को मदद करने के लिए। ರಕ್ಷಣೆ ಆಗಿರುವಂತ ಪುರುಷನು ಸ್ತ್ರೀಯು ಅವರು ತಮ್ಮ ಕೌಟುಂಬಿಕ ಜೀವಿತದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತದ್ದಾಗಿದೆ, ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗುವುದಕ್ಕಾಗಿ. अब मैं आप लोगों से एक और सवाल करने जा रहा हूं। ಈಗ ನಾನು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ये शादीशुदा लोग मुझे लगता है बोल पाएंगे, ಇದು ಮದುವೆ ಆದವರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಎಂದು ನನಗೆ ಗೊತ್ತು. बाकी लोग अनुमान लगा के बोल सकते तो बोल सकते। ಕೆಲವರು ಅದನ್ನು ತಮ್ಮ ಅನುಮಾನದಿಂದ ಹೇಳಬಹುದು. मैंने पहले एक सवाल किया था, ನಾನು ಮುಂಚೆ ಒಂದು ಪ್ರಶ್ನೆ ಕೇಳಿದೆ, शादी क्यों किया? ಯಾಕೆ ಮದುವೆ ಮಾಡಿಕೊಂಡಿದ್ದೀರಿ? आप लोग बोला मलयाली लोग ऐसा बोलते हैं, आप लोग बोलते हैं ऐसा? ಸುಮ್ಮನೆ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. क्यों शादी किया? ಯಾಕೆ ಮದುವೆ? ಏನ್ ಗೊತ್ತು ಬಿಡು. अंकल ने बड़ा ईमानदारी से जवाब दिया। अंकल ಸ್ವಲ್ಪ ईमानदारी उत्तर उनका कहना था, अगर मेरे ऊपर दबाव नहीं रहता ना तो मैं कभी शादी ही नहीं करता। आंटी है क्या यहाँ? ಅಂಕಲ್ ಹೇಳಿದ್ರು, ನಾನು ನನ್ನ ಮೇಲೆ ಒತ್ತಾಯ ಮಾಡಿದ್ರು, ಅದಕ್ಕೆ ಮದುವೆ ಮಾಡಿಕೊಂಡೆ. ಆಂಟಿ ಇದಾರ ಇಲ್ಲಿ? आवेश में आकर इधर उधर कुछ बोला घर में, लेकिन आंटी के पास ही जाना है, याद रखिएगा। ಇಲ್ಲಿ ಸ್ವಲ್ಪ ನೀವು ಮಾತಾಡ್ಬಿಟ್ರಿ, ಆದ್ರೆ ಈಗ ಸಾಯಂಕಾಲ ಮನೆಗೆ ನೀವು ಹೋಗ್ಬೇಕು, ಆಂಟಿ ಇದ್ದಾರೆ. हाँ, वास्तव में मैं एक घटना इससे याद कर रहा हूँ। ಒಂದು ಘಟನೆ ಈ ರೀತಿಯಾಗಿ ನನಗೆ ನೆನಪಿಗೆ ಬರ್ತಾ ಇದೆ. ये मेरी शादी के ठीक अगले दिन हुआ था। ಈ ವಿಷಯ ನನ್ನ ಮದುವೆ ಆದ ಮರುದಿನವೇ ಆದಂತ ಘಟನೆ. मेरी शादी जिस दिन केरला में कुम्मनाडु ब्रदर्न असेंबली हॉल में होने वाला था, ನನ್ನ ವಿವಾಹ ಕುಮ್ಮನಾಡು ಎಂಬ ಸಭೆಯಲ್ಲಿ ಕೇರಳದಲ್ಲಿ ನಡೆಯಲಿಕ್ಕಿತ್ತು. उसके पिछले दिन में घर में इतना सारा गेस्ट था कि मुझे सोने के लिए एक चटाई भी नहीं मिला। ಆ ದಿನ ನನ್ನ ಮನೆಯಲ್ಲಿ ಇಷ್ಟು ಜನರು ನೆಂಟರು ಬಂದಿದ್ರು, ನನಗೆ ಮಲಗಲಿಕ್ಕೆ ಒಂದು ಚಾಪಿನೂ ಸಿಗ್ಲಿಲ್ಲ. लास्ट में मैं जब सोने के लिए गया तो मुझे एक बेडशीट मिला। ನಾನು ಮಲಗಲಿಕ್ಕೆ ಹೋಗುವಾಗ ಒಂದು ಬೆಡ್ಶೀಟ್ ನನಗೆ ಸಿಕ್ತು. मेरी शादी के लिए सब लोग आए हुए, लेकिन मुझे सोने का जगह नहीं मिला। ನನ್ನ ಮದುವೆಗೆ ಜನ ಬಂದಿದ್ದಾರೆ, ಆದ್ರೆ ನನಗೆ ನಿದ್ದೆ ಮಾಡ್ಲಿಕ್ಕೆ ಸ್ಥಳ ಇಲ್ಲ. तो रात में ठीक से मैं सो नहीं पाया। ನಾನು ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ. तो अगले दिन मेरी शादी हो गई। ಎರಡನೇ ದಿವಸ ಮದುವೆ ಆಯ್ತು. तो शादी मेरे घर में हुआ था, इसलिए वहां के एक रीति के अनुसार हम जो है वाइफ के घर की ओर जा रहे थे शादी के बाद। ನಾವು ನನ್ನ ಮನೆಯಲ್ಲೇ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಾವು ಹೆಂಡತಿಯ ಮನೆಗೆ ಹೋಗ್ತಾ ಇದ್ವಿ. तो मुझे ये रात में ठीक से नहीं सोने के कारण मुझे अच्छा सिर दर्द होने लगा। ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ, ಹಾಗಾಗಿ ನನಗೆ ತಲೆನೋವು ಆಗ್ತಾ ಇತ್ತು. तो आधा रास्ता पे पहुंचा तो मैंने ऐसा बोला, मैं मेरे साथ मेरे पत्नी के अलावा उसके भाई भी हमारी गाड़ी में था। ನಾವು ಹೋಗ್ತಿರುವಂತ ವಾಹನದಲ್ಲಿ ನನ್ನ ಹೆಂಡತಿ ಮತ್ತು ಅವರ ತಮ್ಮನೂ ಸಹ ಇದ್ರು. वो हमसे बड़े थे, ऑलरेडी शादी किए हुए थे। ಅಣ್ಣ ಇದ್ರು, ಅವರು ನಮಗಿಂತ ದೊಡ್ಡವರಾಗಿದ್ರು, ಅವ್ರದ್ದು ಸಹ ವಿವಾಹ. तो मैंने बोला मुझे बड़ा सिर दर्द हो रहा है। ನಾನು ಹೇಳಿದೆ ನನಗೆ ತುಂಬಾ ತಲೆನೋವು ಆಗ್ತಾ ಇದೆ. तब उन्होंने बोला गाड़ी रुको, हम दवाई लेके आते हैं। ಅವ್ರು ಹೇಳಿದ್ರು, ನಿಲ್ಸ್ರಿ ಗಾಡಿ, ಮತ್ತೆ ನಾವು ಔಷಧ ತಗೊಂಡ್ ಬರ್ತೀವಿ. तो सर दर्द के लिए दवाई लेके आया। ತಲೆನೋವಿಗಾಗಿ ಗುಳಿಗೆ ತಂದ್ರು. तो जब मैं दवाई खा रहा था, उन्होंने मेरे साथ ऐसा एक मजाक किया। ಗುಳಿಗೆ ಔಷಧ ತೆಗೆದುಕೊಳ್ತಿರುವಾಗ ಅವ್ರು ನನಗೆ ಹೇಳಿದ್ರು, ಈ ತರ ಒಂದು ಹಾಸ್ಯ ಮಾಡಿದ್ರು. मुझे लगता है ये 100% एक सही बात। ಇದು ನಿಜವಾಗಿ ನನಗೆ ಅನಿಸ್ತದೆ, ಇದು 100% ಸರಿಯಾಗಿದೆ. उनका कहना ये था, ಅವ್ರು ಹೇಳಿದ್ದು ಹೀಗಿತ್ತು. वो बोल रहा था कि जिसकी शादी नहीं हुई है उनको शादी करने के लिए सिर दर्द, और जिसकी शादी हुई है उसको शादी करने के कारण सिर दर्द। ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಗಿಲ್ಲ ಎಂಬ ತಲೆನೋವು ಇದೆ, ಯಾರಿಗೆ ಮದುವೆ ಆಗಿದೆ ಅವರಿಗೆ ಮದುವೆ ಆಗಿದೆ ಎಂಬ ತಲೆನೋವು ಇದೆ. शादी नहीं करने के कारण लड़का लड़कियों को सिर दर्द, ಮದುವೆ ಆಗಿಲ್ಲ ಎಂದು ತಲೆನೋವು ಅವರಿಗಿದೆ. शादी कर लिए इसलिए बुजुर्ग हम लोग
हम सबको सिरदर्द। ಮತ್ತು ಮದುವೆ ಆಗಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಅದು ತಲೆನೋವಾಗಿದೆ. लेकिन मेरे प्यारों, मैं आपसे कहना चाहता हूँ, ಆದರೆ ನನ್ನ ಪ್ರಿಯರು, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, परमेश्वर का वचन में निर्धारित रखे हुए उन बातों का पालन करते हुए यदि हम एक पारिवारिक जीवन बिताएंगे, इससे भी सुंदर एक जीवन दूसरा नहीं होगा। ನಿಜವಾಗಿ ನಾನು ಹೇಳಲ್ಲ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ಈ ಒಂದು ಕುಟುಂಬ ಜೀವಿತವನ್ನು ಜೀವಿಸುವುದಾದರೆ ಇದಕ್ಕಿಂತ ಸುಂದರವಾದ ಕೌಟುಂಬಿಕ ಜೀವಿತ ಹಾಗೆ ಮತ್ತು ಬೇರೆ ಯಾವ ಜೀವಿತವೂ ಇಲ್ಲವೇ. आप सबका चेहरा ये बताता है कि आप सब बहुत ही आनंदमय एक पारिवारिक जीवन बिताने वाले हैं। ನಿಮ್ಮ ಮುಖಗಳನ್ನು ನೋಡುವಾಗ ನೀವೆಲ್ಲರೂ ತುಂಬಾ ಸಂತೋಷದ ಕುಟುಂಬವಾಗಿ ಜೀವಿಸ್ತಾ ಇದ್ದೀರಿ ಅಂತ ನನಗನ್ನಿಸ್ತದೆ. तो मैं आप लोगों से सुनना चाहता हूँ, पारिवारिक जीवन का सबसे आनंदमय बात कौन सी है? ನಾನು ನಿಮ್ಮಿಂದ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಕೌಟುಂಬಿಕ ಜೀವಿತದ ಅತಿ ಆನಂದವಾಗಿರುವಂತ ಒಂದು ಮಾತು ಏನಾಗಿದೆ? मतलब पारिवारिक जीवन में सबसे अधिक आनंद आप कब अनुभव करते हैं? ನಿಮ್ಮ ಕುಟುಂಬ ಜೀವಿತದಲ್ಲಿ ತುಂಬಾ ಆನಂದವಾಗಿರುವಂತಹ ಆ ಅನುಭವ ಯಾವಾಗ ನೀವು ಅನುಭವಿಸ್ತೀರಿ? क्वेश्चन समझ में आएगा? ಪ್ರಶ್ನೆ ಅರ್ಥ ಆಯ್ತಾ? What sister? Family prayer. Okay. ಕುಟುಂಬ ಪ್ರಾರ್ಥನೆ और सिस्टर का अनुभव है? ಅದು ಸಿಸ್ಟರ್ದ ಅನುಭವ ಆಗಿದೆ. फैमिली प्रेयर में सबसे ज्यादा ब्रदर इधर है? है ना? हाँ, ठीक है। सिस्टर आंटी ऑल आर सेम, सभी उद्धार पाए हैं तो एक आनंद। नहीं, मैं आपको पहले ही बोला है, मैं एक प्रोफेशनल प्रीचर नहीं हूँ। बहुत सिंपल सवाल है। ನಾನು सिंपल आप लोग सब एकदम पास्टर इवांजलिस्ट बन गए हैं। साधारण व्यक्ति बन के बोले प्रार्थना उद्धार प्राप्त करके यीशु मसीह जैसा बन गया, उतना तक मत जाइए। हम लोग अभी संगेश्वर में ही रहेंगे, ठीक है? ನಾನು ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ ಮತ್ತು ಸರಳವಾದ ಉತ್ತರ ಬಯಸ್ತಾ ಇದ್ದೇನೆ. ನೀವು ಇಂಥ ಒಂದು ಆಧ್ಯಾತ್ಮಿಕ ಉತ್ತರಗಳನ್ನು ಕೊಟ್ಟರೆ ಹೇಗೆ? ನಾವು ಇನ್ನೂ ಆ ಮಟ್ಟಕ್ಕೆ ಮುಟ್ಟಿಲ್ಲ, ಇನ್ನೂ ಸಂಕೇಶ್ವರದಲ್ಲೇ ಇದ್ದೇವೆ. मैं भी 21 साल से अजी पति के साथ हंस रहे आप? पति के साथ घूमने में अच्छी बात है ना? अच्छी बात नहीं, सॉरी, हंसने के लिए माफी मांगो। ठीक है, हाँ, यस, ओके। एनी अदर आंसर? और कोई आंसर? क्या बोले? अन्योन्यते, फेलोशिप, संगति। ओके, परिवार जो you are not too far from the answer. ನೀವು ಉತ್ತರದಿಂದ ದೂರ ಇಲ್ಲ. Andy, one question, one answer. आप परीक्षा का नियम का उल्लंघन कर रहे हैं. ಒಂದು ಪ್ರಶ್ನೆ ಒಂದೇ ಉತ್ತರ. ರಿಲೇಟಿವ್ಸ್ ಮನೆಗೆ ಬಂದಾಗ, ರಿಲೇಟಿವ್ಸ್ ಕಮ್ ಹೌಸ್, रिलेटिव्स रोज आने दो, तब पता चलेगा खुशी मिलेगी कि दुख मिलेगा, ठीक है? ಅದು ರಿಲೇಟಿವ್ಸ್ ಬಂದ್ರೆ ಆಯ್ತು ಸಮಸ್ಯೆ. ये भाई लोग की तरफ से कोई जवाब ही नहीं दे रहा है. ಸಹೋದರ ಹೇಳ್ರಿ. बच्चा, अच्छा, ठीक है। पहला बच्चा होने पर वो एक खुशी की बात है, क्योंकि मेरे भी पहला बच्चा जन्म होने बहुत खुशी मिलती है, ठीक है? ಕುಟುಂಬದಲ್ಲಿ ಮೊದಲನೇ ಮಗು ಆಗುವುದಾದ್ರೆ ಅದು ತುಂಬಾ ಸಂತೋಷದ ವಿಷಯವೇ ಹೌದು, ಸರಿ? हाँ, ठीक है। वास्तव में मैं, समय नहीं है, फिर भी मैं आपको बताना चाहता। अब अंकल का है और उधर से दो आंसर जो आप लोग बोला है उसमें गड़बड़ी कहा है, मैं बताऊंगा। अब मान लीजिए अंकल ने जो जवाब दिया कि पहला बच्चा जन्म लेने में खुशी होती है, बिल्कुल, जो भी लोग साधारण पारिवारिक जीवन बिता रहे हैं, पहला बच्चा आने के समय पर खुशी होती है। लेकिन मैं बताना चाहता हूं, पति और पत्नी के बीच में जो प्रेम और संबंध होना चाहिए वो अगर नहीं हुआ हो, बच्चा पैदा हो रहा हो, तो खुशी होगी? नहीं होगी। दैट इज नॉट द आंसर. ಕುಟುಂಬದಲ್ಲಿ ಮೊದಲನೇ ಮಗು ಹುಟ್ಟುವುದು ಸಂತೋಷವಾಗಿದೆ ಎಂದು ಹೇಳುವಾಗ, ಒಂದು ವೇಳೆ ಗಂಡ ಹೆಂಡತಿ ಅವರ ಆ ಒಂದು ಸಂಬಂಧದಲ್ಲಿ ಸಂತೋಷ ಇಲ್ಲದೇ ಇದ್ರೆ ಆ ಮಗು ಹುಟ್ಟಿದರೂ ಸಹ ಆ ಸಂತೋಷ ಅದು ಇರಬಹುದಾ? ಅದು ಒಂದು ಸುಳ್ಳೆ, ಸರಿ? अगर पति पत्नी में मानसिक एकता नहीं हो, वो घूमने भी चले जाए,
खुशी नहीं होगी, मन लगेगा अच्छा होता नहीं आया होता। ಒಂದು ವೇಳೆ ಗಂಡ ಹೆಂಡತಿ ಅವರಿಬ್ಬರು ಜೊತೆಗೆ ಹೊರಗೆ ತಿರುಗಾಡ್ಲಿಕ್ಕೆ ಹೋಗ್ಬೇಕೆಂಬ ಮನಸ್ಸಿದ್ರೂ ಸಹ ಗಂಡ ಹೆಂಡತಿಯಲ್ಲಿ ವೈಮನಸ್ಸಿರುವುದಾದ್ರೆ, ಸರಿಯಾದ ಮನಸ್ಸಿಲ್ಲದಿದ್ರೆ ಅದು ಸಹ ಸಂತೋಷ ಇಲ್ಲದಂತ ಒಂದು ಕುಟುಂಬ. ठीक है, आइए हम परमेश्वर के वचन की ओर आते हैं। एफेसियों की पत्री 5 अध्याय 31 और 32वीं पद। ನಾವು ಎಫೆಸರ ಪತ್ರಿಕೆ 5ನೇ ಅಧ್ಯಾಯ 31, 32 ವಾಕ್ಯಗಳನ್ನು ಓದಿಕೊಳ್ಳೋಣ. बहुत ही परिचित एक आयत, ಸುಪರಿಚಿತವಾಗಿರುವಂತಹ ವಾಕ್ಯ ಭಾಗ. उस भाग पर मनन करेंगे तो पारिवारिक जीवन का वास्तविक आनंद कब है, क्या है, आपको समझ में आएगा. ಒಂದು ಕುಟುಂಬದಲ್ಲಿ ನಿಜವಾದ ಸಂತೋಷ ಯಾವಾಗ ಆಗುತ್ತದೆ ಎಂಬುದು ಈ ವಾಕ್ಯದ ಆಧಾರದಿಂದ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. हाँ, वहां पर पौलुस जो है ये परमेश्वर के द्वारा बताए हुए एक प्रस्ताव को लेकर के कुछ कह रहा है. पढ़िएगा प्लीज. ಅಲ್ಲಿ ಅಪೊಸ್ತಲ ಪೌಲನು ದೇವರಿಂದ ಹೊಂದಿದಂತ ಆಲೋಚನೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೀತಾ ಇದ್ದಾರೆ. पढ़िएगा एफेसियों की पत्री 5 का 31-32. इस कारण मनुष्य अपने माता पिता को छोड़कर अपनी पत्नी से मिला रहेगा और वे दोनों एक तन होंगे. यह भेद तो बड़ा है, पर मैं यहाँ मसीह और कलीसिया के विषय में कहता हूँ. देखिए, इस भाग में पारिवारिक जीवन का ಪರಿಪೂರ್ಣತಾ को पौलुस समझा रहा है. ಇಲ್ಲಿ ಈ ಭಾಗದಲ್ಲಿ ಒಂದು ಕೌಟುಂಬಿಕದ ಪರಿಪೂರ್ಣತೆ ವಿಷಯದಲ್ಲಿ ಪೌಲನು ತಿಳಿಯಪಡಿಸ್ತಾ ಇದ್ದಾನೆ. मैंने आपको बताया था एफेसियों की पत्री का विषय परिवार नहीं है. ಈ ಎಫೆಸದ ಪತ್ರಿಕೆ ಇದರ ವಿಷಯ ಕೌಟುಂಬಿಕವಾದ ವಿಷಯ ಅಲ್ಲವೇ ಅಲ್ಲ. इस पत्री का विषय है मसीह में कलीसिया. ಇದು ಒಂದು ಕ್ರಿಸ್ತನಲ್ಲಿರುವಂತ ಸಭೆಯೇ ಇದರ ಒಂದು ವಿಷಯವಾಗಿದೆ. आप इस पत्री में बार बार मसीह में इन क्राइस्ट करके देख सकते हैं. ಮೇಲಿಂದ ಮೇಲೆ ಈ ಎಫೆಸದ ಪತ್ರಿಕೆಯಲ್ಲಿ ಕ್ರಿಸ್ತನಲ್ಲಿ ಎಂದು ಓದುತ್ತೀರಿ. अब यहाँ पर परिवार को एक उदाहरण के रूप में पौलुस ला रहा है. ಆದ್ರೆ ಕುಟುಂಬವನ್ನು ಇಲ್ಲಿ ಅಪೊಸ್ತಲ ಪೌಲನು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. पौलुस वहां बता रहा है, इस कारण मनुष्य अपने माता पिता को छोड़कर अपनी पत्नी से मिला रहेगा, वे दोनों एक तन हो जाएंगे. ಅಲ್ಲಿ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. पारिवारिक जीवन का सबसे उत्तम अवस्था दोनों के बीच में एक होने की प्रक्रिया है. ಈ ಕುಟುಂಬದಲ್ಲಿ ಸಂತೋಷವಾಗುವಂತ ಉತ್ತಮವಾದ ಒಂದು ಕ್ಷಣ ಅವರು ಒಂದೇ ಶರೀರವಾಗುವುದು. एक होना, ಒಂದು ಆಗುವುದು. एक होना, पति और पत्नी एक हो जाना पारिवारिक जीवन के सबसे उत्तम अवस्था को दर्शाता है. ಪುರುಷನು ಮತ್ತು ಹೆಂಡತಿ ಅವರಿಬ್ಬರು ಒಂದಾಗುವಂತ ಆ ಒಂದು ಸನ್ನಿವೇಶ, ಅದನ್ನು ಕುಟುಂಬದ ಅತಿ ಉತ್ತಮವಾದ ಒಂದು ಸನ್ನಿವೇಶ ಎಂದು ಹೇಳುತ್ತೇವೆ. इस एकता कई प्रकार के होते हैं. ಈ ಒಂದಾಗುವುದು ವಿವಿಧತೆ ಅದರಲ್ಲಿ ಇದೆ. और किसी भी प्रकार का एकता से आनंद भी उत्पन्न होते हैं. ಆ ಯಾವುದಾದರೂ ಸಂದರ್ಭದ ವಿವಿಧತೆಯಲ್ಲಿ ಸಂತೋಷ ಉಂಟಾಗುತ್ತದೆ. पति और पत्नी शारीरिक रूप में एक हो जाते हैं, उसमें आनंद है. ಪುರುಷನು ಸ್ತ್ರೀಯು पुरुष ಹೆಂಡತಿಯು, और स्त्री नहीं, ಪುರುಷನು ಹೆಂಡತಿಯು, पति और पत्नी, ಗಂಡ ಹೆಂಡತಿಯು ಅವರಿಬ್ಬರು ಒಂದು ದೇಹವಾಗುವುದಾದ್ರೆ, ಒಂದಾಗುವುದಾದ್ರೆ ಅಲ್ಲಿ ಆನಂದ ಉಂಟಾಗುತ್ತದೆ. यस, अगर केवल पुरुष और स्त्री है तो वो फिर दूसरा मीनिंग है. पति और पत्नी के बीच के शारीरिक एकता में आनंद है. ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗೋದ್ರಲ್ಲಿ ಆನಂದ ಇದೆ. लेकिन वो आनंद तात्कालीन है. ಆದ್ರೆ ಆ ಒಂದು ಸಂತೋಷ ತಾತ್ಕಾಲಿಕವಾಗಿರುವಂತದ್ದಾಗಿದೆ. कुछ मिनट या कुछ समय के लिए केवल वो आनंद है. ಕೆಲವು ಕ್ಷಣಗಳಿಗೆ ಮಾತ್ರ ಅದು ಆನಂದವಿರುವಂತದ್ದಾಗಿದೆ. लेकिन वो भी, उससे भी आनंद होता है. ಆದ್ರೆ ಅದರಿಂದಲೂ ಒಂದು ಸಂತೋಷ ಉಂಟಾಗುತ್ತದೆ. उससे शारीरिक एकता कहते हैं. ಅದಕ್ಕೆ ಒಂದು ಶಾರೀರಿಕ ಐಕ್ಯತೆ ಎಂದು ಹೇಳಬಹುದು. शारीरिक रूप में एक हो जाना. ಒಂದು ಶರೀರದಲ್ಲಿ ಒಂದಾಗುವುದೆಂದು ಹೇಳುತ್ತಾರೆ. दूसरा एक एकता है ಆದ್ರೆ ಇನ್ನೊಂದು
ಒಂದಾಗುವಂತದ್ದು ಇರುವುದು वो है मानसिक एकता, ಅದು ಮಾನಸಿಕವಾಗಿ ಒಂದಾಗುವಂತದ್ದು. उससे भी आनंद होता। ಅದರಿಂದಲೂ ಸಂತೋಷ ಉಂಟಾಗುತ್ತದೆ. मैं भी 21 साल से पारिवारिक जीवन बिताने वाला एक व्यक्ति हूँ। ನಾನು ಕಳೆದ 21 ವರ್ಷಗಳು ಕುಟುಂಬ ಜೀವಿತ ಜೀವಿಸ್ತಾ ಇರುವಂತ ವ್ಯಕ್ತಿಯಾಗಿದ್ದೇನೆ. मेरे पारिवारिक जीवन में मानसिक एकता का कई उदाहरण, ನನ್ನ ಕುಟುಂಬ ಜೀವಿತದಲ್ಲಿ ಮಾನಸಿಕವಾಗಿ ಐಕ್ಯವಾಗಿರುವಂತ ಅನೇಕ ಉದಾಹರಣೆಗಳಿದೆ. उसमें एक घटना मुझे याद है। ಅದರಲ್ಲಿ ಒಂದು ಘಟನೆ ಈ ರೀತಿಯಾಗಿದೆ. वो कोविड काल में हुआ था। ಅದು ಕೋವಿಡ್ ಸಮಯದಲ್ಲಿ ಆದಂತ ಒಂದು ಘಟನೆ. कोविड काल में भी हम में से कई लोग सेवाओं में व्यस्त थे। ಆ ಕೋವಿಡ್ ಸಮಯದಲ್ಲಿ ಕೆಲವರು ದೇವರ ಸೇವೆಯಲ್ಲಿ ವ್ಯಸ್ತರಾಗಿದ್ರು. हमारे बिहार में एक शादी होना था। ಒಂದು ನಮ್ಮ ಬಿಹಾರದಲ್ಲಿ ಒಂದು ಮದುವೆ ಆಗಬೇಕಾಗಿತ್ತು. कोविड काल था, इसलिए बहुत सारे लोग, विशेषकर इवेंजलिस्ट लोग, आदि लोग इस शादी में भाग लेने से इनकार कर दिया। ಆ ಒಂದು ಮದುವೆಯಲ್ಲಿ ಅನೇಕ ದೇವರ ಸೇವಕರು ಭಾಗಿಯಾಗುವುದಕ್ಕೆ ಅವರು ಒಪ್ಪಲಿಲ್ಲ. लेकिन वो परिवार एक ऐसा परिवार था जिसको मैं भी मिलकर के प्रभु में बढ़ाया था, इसलिए मैंने हाँ कह दिया। ನಾನು ಆ ಕುಟುಂಬದ ವಿವಾಹದ ವಿಷಯದಲ್ಲಿ ಅವರನ್ನು ಕರ್ತನಲ್ಲಿ ಪ್ರೋತ್ಸಾಹಿಸಿದ ಕಾರಣ ನಾನು ಒಪ್ಪಿಕೊಂಡೆನು. और मैं मेरा एक मित्र दूसरा एक प्रभु के दास को भी बुलाकर हम लोग लगभग 300 किलोमीटर यात्रा करके जाकर वो शादी सब करा के वापस आए। 300 ಕಿಲೋಮೀಟರ್ ದೂರದಲ್ಲಿ ನನ್ನ ಜೊತೆ ಸೇವಕರು ಇನ್ನೊಬ್ಬರನ್ನು ಕರ್ಕೊಂಡು ಅಲ್ಲಿ ಹೋಗಿ ಆ ವಿವಾಹ ಮಾಡಲಿಕ್ಕೆ ನಾವು ಸಾಧ್ಯವಾಯಿತು. वापस आने के बाद में जो है मेरे साथ जो भाई गया था उनको कुछ कोविड का लक्षण दिखने लगा। ನನ್ನ ಜೊತೆಗೆ ಹೋದಂತ ವ್ಯಕ್ತಿ ಅವರ ಒಂದು ಜೀವಿತದಲ್ಲಿ ಒಂದು ಕೋವಿಡ್ ಅಥವಾ ಕೊರೋನಾ ಆದದ್ದು ಗೊತ್ತಾಯಿತು. मेरे अंदर एक सोच थी, हम प्रभु के काम में गया है इसलिए हमको कोविड नहीं पकड़े। ನನ್ನ ಆಲೋಚನೆ ಇತ್ತು, ದೇವರ ಸೇವೆಗೆ ಹೋಗ್ತಾ ಇದ್ದೇವೆ, ನಮಗೆ ಕೊರೋನಾ ಆಗುವುದಿಲ್ಲ ಎಂದು. लेकिन एक सप्ताह बीत गया, मेरे अंदर भी जो है मेरा टेस्ट सब चला गया, महक नहीं मिल रही है, ऐसे शुरू हो गया। ಒಂದು ವಾರ ಆದ್ಮೇಲೆ ನನಗೂ ಸಹ ಆ ಒಂದು ಭಾವನೆ ಆಯ್ತು, ನನಗೆ ರುಚಿ ಇಲ್ಲ, ಯಾವುದೇ ವಾಸನೆ ಇಲ್ಲ, ಆ ರೀತಿಯಾಗಿ ನನಗೆ ಅನುಭವ ಆಯ್ತು. तब 30 किलोमीटर दूर में एक मिशन हॉस्पिटल था, वहां जाकर के जांच करने गया, बड़ा रहस्यमय तरीके से गया। 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಮಿಷನ್ ಹಾಸ್ಪಿಟಲ್ ದಲ್ಲಿ ತುಂಬಾ ರಹಸ್ಯವಾಗಿ ನಾನು ಅಲ್ಲಿ ನನ್ನ ತಪಾಸಣೆಗಾಗಿ ಹೋದೆನು. टेस्ट में ये पता चला कि मैं कोविड पॉजिटिव हूँ। ನನಗೆ ಟೆಸ್ಟ್ ಮಾಡಿದಾಗ ನಾನು ಕೋವಿಡ್ ಪಾಸಿಟಿವ್ ಆಗಿದ್ದೇನೆ ಗೊತ್ತಾಯ್ತು. मैं फिर हॉस्पिटल से घर की ओर आ रहा है, ಆ ಹಾಸ್ಪಿಟಲ್ ಇಂದ ಮನೆಗೆ ಬರುವಾಗ मेरे अंदर में अजीब सा एक निराशा छा जाने लगा। ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ನಿರಾಶೆ ಉಂಟಾಯಿತು. वो निराशा के कारण परमेश्वर भी था, ಆ ನಿರಾಶೆಗೆ ಕಾರಣ ಕರ್ತನೂ ಸಹ ಆಗಿದ್ದನು. मुझे क्यों प्रभु ने कोविड होने दिया? ನನಗೆ ಯಾಕೆ ಈ ಕೋವಿಡ್ ಆಗಲಿಕ್ಕೆ ಆತನು ಒಪ್ಪಿಸಿಕೊಟ್ಟನು? दूसरी एक चिंता थी, ಮತ್ತೊಂದು ಚಿಂತೆ ನನಗಿತ್ತು. मेरी पत्नी डायबिटिक पेशेंट है, ನನ್ನ ಹೆಂಡತಿ ಡಯಾಬಿಟಿಕ್ ಪೇಷಂಟ್ ಆಗಿದ್ದಾರೆ. मैं अगर घर जाऊं, ನಾನು ಮನೆಗೆ ಹೋದ್ರೆ अगर उसको कोविड पकड़े ಆಕೆಗೆ ಕೋವಿಡ್ ಆದ್ರೆ तो फिर उसको बचाना मुश्किल होगा। ಮತ್ತೆ ಆಕೆಯನ್ನು ಉಳಿಸುವುದು ಕಷ್ಟವಾಗಿದೆ. मैं बहुत असमंजस में पड़ गया। ನಾನು ತುಂಬಾ ಒಂದು ಗಲಿಬಿಲಿಯಲ್ಲಿ ಸಿಕ್ಕು ಬಿದ್ದೆನು. 30 किलोमीटर दूरी था हॉस्पिटल से मेरे घर तक जाना। 30 ಕಿಲೋಮೀಟರ್ ದೂರ ಇತ್ತು ಆಸ್ಪತ್ರೆಯಿಂದ ನನ್ನ ಮನೆಗೆ ಹೋಗುವುದು. मैं कार ड्राइविंग करके जा रहा था। ನಾನು ಕಾರು ಓಡಿಸಿಕೊಂಡು ಹೋಗ್ತಾ ಇದ್ದೆ. 15 किलोमीटर जब पार किए, 15 ಕಿಲೋಮೀಟರ್ ದಾಟಿದ ಮೇಲೆ मैंने कार एक सुनसान जगह में पार की ಒಂದು ಸ್ಥಳದಲ್ಲಿ ನಾನು ನನ್ನ ಕಾರನ್ನು ನಿಲ್ಲಿಸಿದೆನು. और मैंने स्टीयरिंग व्हील की ओर ऐसा मुंह रख करके वैसे ही रहा। ನಾನು ನನ್ನ ತಲೆಯನ್ನು ಆ ಸ್ಟೇರಿಂಗ್ ಮೇಲೆ ಇಟ್ಟು ಹಾಗೆ ಇದ್ದೆನು. मुझे घर जाने का हिम्मत नहीं कर रहा। ನಾನು ಮನೆಗೆ ಹೋಗ್ಲಿಕ್ಕೆ ನನಗೆ ಧೈರ್ಯ ಆಗ್ತಾ ಇಲ್ಲ. अगर कोविड मुझे हो गया करके पता चलेगा तो कैसे कैसे क्या क्या प्रॉब्लम होगा, मुझे बहुत सारी चिंता होने लगी। ನನಗೆ ಕೋವಿಡ್ ಆಗಿದೆ ಎಂದು ತಿಳಿದು ಬಂದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುವುದು ಎಂಬ ಆಲೋಚನೆಗಳು ನನ್ನ ತಲೆಯಲ್ಲಿ ಬರ್ತಾ हम ಇದ್ದವು. लोग कटिहार में किराए के मकान में रहते हैं। ಕಟಿಯಾರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. तो वो मकान मालिक कैसे प्रतिक्रिया करेगा मुझे नहीं पता। ಆ ಮನೆಯ ಮಾಲೀಕನು ಹೇಗೆ ನಮ್ಮೊಂದಿಗೆ ಪ್ರತಿಕ್ರಿಯೆ ಮಾಡುವನು? पड़ोस के में किसी घर में कोविड नहीं है, अगर मैं कोविड लेके जाऊंगा तो वो लोगों की क्या प्रतिक्रिया होगी? ಅಕ್ಕಪಕ್ಕದಲ್ಲಿ ಯಾರಿಗೂ ಕೋವಿಡ್ ಆಗಿಲ್ಲ, ಅಲ್ಲಿ ನಾನು ಕೋವಿಡ್ ಆಗಿ ಹೋದ್ರೆ ಏನಾಗುವುದು? सबसे अधिक चिंता मुझे मेरी पत्नी के बारे में। ಎಲ್ಲಕ್ಕಿಂತ ಹೆಚ್ಚು ಚಿಂತೆ ನನ್ನ ಹೆಂಡತಿಯ ಬಗ್ಗೆ ನನಗೆ ಆಗ್ತಾ ಇದೆ. मैं जो है रास्ते के किनारे में गाड़ी लगाकर स्टीयरिंग व्हील की ओर मुंह रख करके लेटने लगा। ನಾನು ಆ ನಿರ್ಜನ ಸ್ಥಳದಲ್ಲಿ ಒಂದು ಬದಿಗೆ ಕಾರನ್ನು ಪಾರ್ಕ್ ಮಾಡಿ ಆ ಸ್ಟೀರಿಂಗ್ ಮೇಲೆ ತಲೆ ಇಟ್ಟು ಹಾಗೆ ಆಲೋಚನೆ ಮಾಡ್ತಾ ಇದ್ದೆ.
थोड़ी देर के बाद मेरी पत्नी का फोन आया ಸ್ವಲ್ಪ ಸಮಯದೊಳಗೆ ನನ್ನ ಹೆಂಡತಿಯ ಫೋನ್ ಬಂತು. और उसको मालूम है मैं कोविड टेस्ट करने गया ನಾನು ಕೋವಿಡ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೇನೆಂದು ಆಕೆ ಗೊತ್ತಿತ್ತು. और मुझे उसका कॉल अटेंड करने में हिम्मत नहीं कर रहा. ಆ ಕಾಲ್ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ನನಗೆ ಧೈರ್ಯ ಆಗ್ತಾ ಇಲ್ಲ. मेरी पत्नी एक बहुत ही साधारण भोली भाली महिला है. ನನ್ನ ಹೆಂಡತಿ ತುಂಬಾ ಸಾಧಾರಣ ಸ್ತ್ರೀ ಆಗಿದ್ದಾಳೆ. वो केवल घर को संभालने वाली ಕೇವಲ ಮನೆಯನ್ನು ನೋಡಿಕೊಳ್ಳುವಂತ ಸ್ತ್ರೀ ಆಗಿದ್ದಾಳೆ. कोई झांसी रानी जैसा व्यक्ति नहीं है. ಝಾನ್ಸಿ ರಾಣಿ ಹಾಗೆ ಅವರು ನನ್ನ ಹೆಂಡತಿ ಇಲ್ಲ. वो छोटी छोटी बातों में भी डरती है. ಚಿಕ್ಕ ಚಿಕ್ಕ ವಿಷಯದಲ್ಲಿ ಹೆದರ್ತಾಳೆ. तो मुझे डर लगने लगा वो कैसे इस बात को सामना करे. ಈ ವಿಷಯ ಹೇಳಿದ್ರೆ ಹೇಗೆ ತಾಳಿಕೊಳ್ಳುವಳು ಎಂಬ ನನಗೆ ಒಂದು ಭಯ. अंत में मैंने कॉल अटेंड किया. ನಾನು ಕೊನೆಯದಾಗಿ ಕಾಲ್ ಅಟೆಂಡ್ ಮಾಡಿದೆ. और उन्होंने पूछा क्या है रिजल्ट. ಅವರು ಕೇಳಿದ್ರು ಏನಾಗಿದೆ. तो मैं ऐसे बोलने लगा. ನಾನು ಹೀಗೆ ಹೇಳ್ತಾ ಇದ್ದೆ. मैं हॉस्पिटल में ही रूम अरेंज करने की कोशिश किया. ನಾನು ಹಾಸ್ಪಿಟಲ್ ನಲ್ಲಿ ಇರಬೇಕೆಂಬ ಆಲೋಚನೆ ಮಾಡ್ತಾ ಇದ್ದೆ. लेकिन डेली 8,000 रुपया किराया मांग रहा था, इसलिए मैं वहां ले नहीं पाया. ದಿನಾಲು 8,000 ರೂಪಾಯಿ ಕೇಳ್ತಾ ಇದ್ದಾರೆ ಬಾಡಿಗೆ, ಅದಕ್ಕೆ ನಾನು ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. और मैं घर आ रहा हूँ. ನಾನು ಮನೆಗೆ ಬರ್ತಾ ಇದ್ದೇನೆ. मुझे वो बाहर वाले घर में एक सिट आउट के वहां एक छोटा घर है, रूम है. मैं बोला वहां पर एक फोल्डिंग कोट लगा देना, मैं बाहर वाला टॉयलेट यूज करूंगा और तुम और बच्चे लोग अंदर ही रहना. ನಾನು ಹೊರಗಡೆ ಇರುವಂತಹ ಕೋಣೆಯಲ್ಲಿ ಅಲ್ಲಿ ನನಗೆ ಒಂದು ಮಂಚವನ್ನು ಹಾಕು, ಹೊರಗಡೆ ಇರುವಂತಹ ಶೌಚಾಲಯವನ್ನು ಉಪಯೋಗಿಸ್ತೇನೆ, ನಾನು ಹೊರಗಿರ್ತೇನೆ, ನೀವು ಒಳಗಿರ್ರಿ ಅಂತ. मैं ये सब बात कहते समय में मेरे प्रतीक्षा यह है ताकि इसके ऊपर से प्रेशर कम हो जाए, ताकि ये चिंतित ना हो जाए. ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ನನ್ನ ಹೆಂಡತಿಗೆ ಎಲ್ಲ ತಿಳುವಳಿಕೆ ಆಗುತ್ತಾ, ಅದು ಆಕೆ ಮೇಲೆ ಬರುವಂತ ಒತ್ತಡ ಅದು ಕಡಿಮೆ ಆಗಲಿ ಎಂದು ಹೇಳ್ತಾ ಇದ್ರು. आप लोग को याद होगा कोविड के दिनों में कई ऐसे घर है जहां पर पति को कोविड हुआ तो पत्नी पास में नहीं जाती थी, पत्नी को कोविड हुआ तो पति उसके पास नहीं जाते थे, लोग डरते थे. ಎಷ್ಟೋ ಕೋವಿಡ್ ದ ಸಮಯದಲ್ಲಿ ನಿಮಗೆ ಆ ಒಂದು ನೆನಪಿರಬಹುದು, ಗಂಡ ಹೆಂಡತಿ ಹತ್ರ ಹೋಗ್ತಾ ಇರಲಿಲ್ಲ, ಹೆಂಡತಿ ಗಂಡ ಹತ್ರ ಹೋಗ್ತಾ ಇರಲಿಲ್ಲ, ಈ ರೀತಿಯಾಗಿ ಅವರು ದೂರ ಇರ್ತಾ ಇದ್ರು ರೋಗದ ಕಾರಣ. मैं इसी प्रकार चिंतित होकर के कुछ बात जैसे ही बोल रहा था, ಈ ರೀತಿಯಾಗಿ ಚಿಂತಿಸಿ ನಾನು ಕೆಲವು ವಿಷಯಗಳನ್ನು ಹೇಳುತ್ತಾ ಇರುವಾಗ मेरी पत्नी ने बड़ी शांत आवाज में इस प्रकार बताई. ನನ್ನ ಹೆಂಡತಿ ಒಂದು ಶಾಂತ ಶಬ್ದದಿಂದ ಹೀಗೆ ಹೇಳಿದ್ರು. मैं बात जब भी कहता हूँ मैं भावुक हो जाता. ನಾನು ಹೇಳುವಾಗ ನಾನು ಭಾವುಕನಾಗ್ತೀನಿ. उन्होंने मुझे इस प्रकार बोला, ನನಗೆ ಹೀಗೆ ಹೇಳಿದ್ರು, देखिए हम शादी करके 18 साल हो गए, ನೋಡ್ರಿ ನಾವು ಮದುವೆ ಆಗಿ 18 ವರ್ಷ ಆಯ್ತು, कितनी समस्या आई, ಎಷ್ಟೋ ಸಮಸ್ಯೆಗಳು ಬಂದವು ಅಲ್ವಾ. सब समस्या हम एक साथ सामना किया. ನಾವು ಎಲ್ಲವನ್ನು ಜೊತೆಯಾಗಿ ಅದನ್ನು ಎದುರಿಸಿದೀವಲ್ಲ. आप घर चले आइए, हम इसको भी एक साथ सामना करेंगे. ಮನೆಗೆ ಬರ್ರಿ, ನಾವು ಅದನ್ನು ಜೊತೆಯಾಗಿ ಅನುಭವಿಸೋಣ. बोला आप घर चले आइए, कुछ सोचिए नहीं, आप घर चले आइए, इस समस्या को भी हम एक साथ सामना करेंगे. ಮನೆಗೆ ಹೊರಟು ಬರ್ರಿ, ನಾವು ಜೊತೆಯಾಗಿ ಅದನ್ನು ಎದುರಿಸೋಣ ಎಂದು ಅವರು ಹೇಳ್ತಾ ಇದ್ರು. उतना देर में मेरे अंदर जो निराशा भर गया था, एक क्षण दूर हो गया. मैं चाबी लगाकर गाड़ी स्टार्ट किए, क्योंकि मेरी पत्नी बोल रही आप घर चले, आप कुछ मत बोलना. अब तक के जीवन में हमने सारी समस्या को एक साथ सामना किया है, इस कोविड को भी हम आपको अकेले सामना करने मैं नहीं दूंगी, हम एक साथ सामना करेंगे. ಅವರು ಹೇಳಿದ ಒಂದು ಮಾತು ನನ್ನ ಜೀವನದ ಎಲ್ಲಾ ನಿರಾಶೆ ಹೊರಟು ಹೋಗಿ ನಾನು ವಾಹನ ಸ್ಟಾರ್ಟ್ ಮಾಡಿದೆ, ನಾನು ಹೊರಟಲಿಕ್ಕೆ ಆರಂಭಿಸಿದೆ. ಯಾಕಂದ್ರೆ ಅವರು ಹೇಳಿದ್ರು ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬಂದವು, ಅದು ನಾವು ಜೊತೆಯಾಗಿ ಅನುಭವಿಸಿದೆವು. ಈ ಕೋವಿಡ್ ಬಂದರೂ ಸಹ ಅಡ್ಡಿ ಇಲ್ಲ, ನಾವು ಜೊತೆಯಾಗಿ ಅದನ್ನು ಅನುಭವಿಸೋಣ. मानसिक एकता से भी आनंद होता है. ಮಾನಸಿಕವಾಗಿಯೂ ಒಂದು ಸಾರಿ ಕೌಟುಂಬಿಕ ಜೀವಿತದಲ್ಲಿ ಆನಂದ ಉಂಟು. हमारे पारिवारिक जीवन में हम ऐसा कुछ भी नहीं करते हैं जिसमें हम दोनों के बीच एकता नहीं है. ನಾವು ಕುಟುಂಬದಲ್ಲಿ ಯಾವುದನ್ನು ಹಾಗೆ ಮಾಡುವುದಿಲ್ಲ, ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಇರುವಂತ ಕಾರ್ಯ ಮಾಡುವುದಿಲ್ಲ. हमारे पारिवारिक जीवन में हमारा एक ऐसा निर्णय है, ನಾವು ನಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ಒಂದು ನಿರ್ಣಯ ಮಾಡಿಕೊಂಡಿದ್ದೇವೆ. मैं कोई भी नई सेवा करने जाता हूँ तो पत्नी के साथ शेयर करता हूँ. ನಾನು ಎಲ್ಲಿಯಾದ್ರೂ ಹೊಸ ಸೇವೆಗೆ ಹೋಗ್ತೇನೆ, ನನ್ನ ಹೆಂಡತಿಗೆ ಹೇಳ್ತೇನೆ. वो भी उस विषय पर प्रार्थना करके एग्री हो जाती हो, तब हम उस सेवा को आगे बढ़ाते हैं. अन्यथा तब तक के लिए इंतजार करूंगा जब तक वो भी एग्री हो जाता हो. ನನ್ನ ಹೆಂಡತಿಗೆ ಆ ಸೇವೆ ವಿಷಯದಲ್ಲಿ ಹೇಳುವಾಗ
ಅವರು ಸಹ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಮತ್ತು ಅವರು ಒಪ್ಪಿಕೊಳ್ಳುವ ತನಕ ನಾನು ಆ ಸೇವೆ ವಿಷಯದಲ್ಲಿ ಪ್ರಾರ್ಥನೆಯಲ್ಲಿ ಇರ್ತೇನೆ. तो हमने देखा एकता का एक मतलब शारीरिक एकता है. ನಾವು ಐಕ್ಯವಾಗಿರುವುದು ಒಂದು ಎಂದು ಹೇಳುವಾಗ ಅದು ದೈಹಿಕವಾಗಿರುವಂತಹ ದೇಹದ ಒಂದು ವಿಷಯ. उसमें आनंद है, ಅದರಲ್ಲಿ ಒಂದು ಆನಂದ ಇದೆ, ಸರಿ, लेकिन तात्कालीन है. ಆದರೆ ಅದು ತಾತ್ಕಾಲಿಕವಾಗಿರುವಂತಹ. और दूसरा एकता है मानसिक एकता. ಇನ್ನೊಂದು ಒಂದಾಗುವುದು ಎಂದು ಹೇಳುವುದಾದ್ರೆ ಅದು ಮಾನಸಿಕವಾಗಿರುವಂತಹ ಐಕ್ಯತೆ. मेरी समझ से शारीरिक आनंद, शारीरिक एकता से जो आनंद मिलता है उससे भी थोड़ा और अच्छा आनंद है ಮಾನಸಿಕ ಏಕತಾ. ಈ ಶಾರೀರಿಕವಾಗಿ ಒಂದಾಗುವುದರಿಂದ ಸಿಗುವಂತ ಆನಂದಕ್ಕಿಂತಲೂ ಹೆಚ್ಚಾಗಿ ಮಾನಸಿಕತೆಯಲ್ಲಿ ಒಂದಾಗುವಂತದ್ದು ಹೆಚ್ಚಾಗಿ ಆನಂದ ಸಿಗುವಂತದ್ದು. लेकिन वो भी एकता तात्कालीन है. ಅದು ಸಹ ಕೆಲವು ಸಮಯ ತಾತ್ಕಾಲಿಕವಾಗಿರುವಂತದ್ದಾಗಿದೆ. अब उससे भी आगे बढ़कर आत्मिक एकता की चर्चा पौलुस यहाँ कर रहा है. ಆದ್ರೆ ಅದಕ್ಕಿಂತಲೂ ಮುಂದೆ ಒಂದು ಹೆಜ್ಜೆ ಹೋಗಿ ಆತ್ಮಿಕ ಒಂದಾಗುವಂತ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು ನಮಗೆ ಹೇಳ್ತಾರೆ. यहाँ पौलुस जो कहता है कि पुरुष अपने माता पिता को छोड़कर अपनी पत्नी से मिला रहेगा और वे दोनों एक तन हो जाएंगे, यहाँ पर पौलुस ना ही शारीरिक एकता के बारे में कह रहे हैं, ना ही मानसिक एकता के बारे में कह रहे हैं, परंतु इससे भी आगे एक आत्मिक एकता के बारे में बता रहा है. ಇಲ್ಲಿ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವವನು ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಬರೆದದೆ. ಇದನ್ನು ಪೌಲನು ಅವರ ಶರೀರ ಒಂದಾಗುವುದರಿಂದ ಆಗುವಂತ ಸಂತೋಷ ಅದರ ವಿಷಯದಲ್ಲಿ ಅಲ್ಲ, ಮಾನಸಿಕ ಸಂತೋಷ ಅದರ ವಿಷಯದಲ್ಲಿ ಅಲ್ಲ, ಆದರೆ ಆತ್ಮಿಕವಾಗಿ ಒಂದಾಗುವಂತ ವಿಷಯದಲ್ಲಿ ಆತನು ಇಲ್ಲಿ ಹೇಳುತ್ತಾ ಇದ್ದಾನೆ. अभी जो मैं एक बात बोलने जा रहा हूं, आप भूलिएगा नहीं, उसी पर हमारा कल सुबह का संदेश चलेगा. ನಾನು ಈಗ ಒಂದು ವಿಷಯ ಹೇಳಲಿಕ್ಕಿದ್ದೇನೆ, ಆ ವಿಷಯವನ್ನು ನೀವು ಮರೆಯಬೇಡ್ರಿ. ಇದರ ಮೇಲೆ ನಾವು ನಾಳೆ ಒಂದು ಈ ವಿಷಯವನ್ನು ಮುಂದುವರಿಸಲಿಕ್ಕಿದ್ದೇವೆ. यहाँ पे इस पद में 5 की 31 में एक तन हो जाएगा करके जो बताया है, वह तन शब्द के लिए पौलुस एक खास यूनानी शब्द का उपयोग किया. ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಬರೆದಿದೆ 31ನೇ ವಾಕ್ಯದಲ್ಲಿ. ಇದು ಗ್ರೀಕ್ ಪದದಲ್ಲಿರುವಂತಹ ಒಂದು ಪದ ಪೌಲನು ಈ ರೀತಿಯಾಗಿ ಪ್ರಯೋಗ ಮಾಡಿದ್ದಾನೆ. वहां पर पौलुस तन के लिए उपयोग किया गया शब्द है सार्का. ಶರೀರ ಎಂಬ ಈ ಪದ ಗ್ರೀಕ್ ಭಾಷೆಯಲ್ಲಿ ಸಾರ್ಕಾ ಎಂಬ ಪದವಾಗಿದೆ. इंग्लिश में लिखेंगे तो SARCA. SARCA ಎಂಬ ಹೌದು. एक तन करके जो शब्द है उसके लिए सार्का करके एक शब्द पौलुस उपयोग किया. ಒಂದೇ ಶರೀರ ಎಂಬ ಆ ಪದಕ್ಕೆ ಪೌಲನು ಸಾರ್ಕಾ ಎಂಬ ಪದವನ್ನು ಪ್ರಯೋಗ ಮಾಡಿದ್ದಾನೆ. वहां हिंदी में तन करके अनुवाद किया है, ಅದನ್ನು ಶರೀರ ಎಂದು ಕನ್ನಡದಲ್ಲಿ ಹೇಳಲ್ಪಟ್ಟಿದೆ. लेकिन प्राचीन यूनानी भाषा में उस शब्द का अर्थ है ए स्टोन कॉफिन. ಪ್ರಾಚೀನ ಒಂದು ಗ್ರೀಕ್ ಪದದ ಒಂದು ಅರ್ಥ ಅದು ಕಲ್ಲಿನ ಒಂದು कॉफिन शवपट्टी, ಶವಪೆಟ್ಟಿಗೆ ಆಗಿದೆ. पत्थर में बना हुआ एक शवपट्टी. ಕಲ್ಲಿನಿಂದ ಮಾಡಲ್ಪಟ್ಟಂತ ಒಂದು ಶವದ ಪೆಟ್ಟಿಗೆ ಆಗಿದೆ. हाँ, पति माता पिता को छोड़कर पत्नी से मिल जाएगा, वे दोनों पत्थर का एक शवपट्टी बन जाएगा. ತಂದೆ ತಾಯಿಗಳನ್ನು ಬಿಟ್ಟು ಅವರು ಪುರುಷನು ಗಂಡ ಹೆಂಡತಿ ಅವರು ಒಂದು ಕಲ್ಲಿನ ಶವ ಪೆಟ್ಟಿಗೆ ಆಗುವರು. There lies the ultimate joy of family life. ಅಲ್ಲಿ ಆ ಕುಟುಂಬದ ಸಂತೋಷದ ಸಮಯವಾಗಿದೆ. आपको पति और पत्नी, आपको पारिवारिक जीवन में बढ़ते बढ़ते क्या बनना है? ಕುಟುಂಬ ಜೀವಿತದಲ್ಲಿ ನೀವು ಬೆಳೆಯುತ್ತಾ ಅಭಿವೃದ್ಧಿ ಆಗುತ್ತಾ ಏನಾಗಬೇಕು? पत्थर का शवपट्टी, स्टोन कॉफिन बनना है. ನೀವು ಆ ಒಂದು ಕಲ್ಲಿನ ಶವ ಪೆಟ್ಟಿಗೆ ಹಾಗೆ ಆಗಬೇಕು. और ये शवपट्टी क्या है, हम अपने अगले सत्र में देखेंगे. ಇದೇ ಒಂದು ಶವ ಪೆಟ್ಟಿಗೆ ಏನಾಗಿದೆ ಎಂಬುದನ್ನು ನಾವು ಮುಂದಿನ ಒಂದು ಸೆಷನ್ ದಲ್ಲಿ ನಾವು ಕಲಿಯೋಣ. एक बहुत बड़ा आत्मिक सच्चाई उसमें छिपा. ಅದರಲ್ಲಿ ತುಂಬಾ ಒಂದು ಆತ್ಮಿಕ ಸತ್ಯ ಅಡಕವಾಗಿದೆ. मैंने उस चीज को जो पढ़े ना, मेरा रोंगटे खड़े हो गए. ನಾನು ಯಾವಾಗ ಅದನ್ನು ಓದಿದನೋ ನನಗೆ
ಕೂದಲುಗಳು ಎಲ್ಲ ಎದ್ದು ನಿಂತವು. प्रभु का आगमन नहीं हुआ तो कल सुबह के सत्र में मैं बताऊंगा व्हाट इज दैट स्टोन. ಕರ್ತನು ಬರುವುದಕ್ಕೆ ತಡವಾದರೆ ನಾನು ಆ ವಿಷಯವನ್ನು ನಿಮ್ಮೊಂದಿಗೆ ನಾಳೆ ಹಂಚಿಕೊಳ್ಳುವೆನು. प्रभु के नाम की महिमा. ದೇವರ ನಾಮಕ್ಕೆ ಮಹಿಮೆ.